ನಮಸ್ಕಾರ. ಇವತ್ತು ನಾವು ಈ ಸಂವಿಧಾನದ ಮೂಲಭೂತ ಹಕ್ಕುಗಳ ಅನುಚ್ಛೇದ 15ರ ಭಾಗ 1ರ ವಿಡಿಯೋವನ್ನು ನೋಡಿದ್ದೀವಿ. ಭಾಗ 2ರ ವಿಡಿಯೋ ಇವತ್ತು ನಾವು ಇಲ್ಲಿ ಮಾಡಲಿಕ್ಕಿದ್ದೇವೆ. ಇಲ್ಲಿ ನಾನು ಮೊದಲನೆಯ ಭಾಗ 1ರ ವಿಡಿಯೋದಲ್ಲಿ ನಾನು ಚರ್ಚೆ ಮಾಡಿದಂಥದ್ದು ಸಂವಿಧಾನ ಪ್ರಾರಂಭವಾದಾಗ ಇದ್ದಂಥ ಅನುಚ್ಛೇದಗಳು ಇದರಲ್ಲಿ ಉಪವಿಧಿ 1, ಉಪವಿಧಿ 2 ಮತ್ತು ಉಪವಿಧಿ 3 ಚರ್ಚೆ ಮಾಡಿದ್ದೀವಿ. ಇವತ್ತು ನಮ್ಮ ವಿಡಿಯೋದ ಉದ್ದೇಶ, ದಿ ಆಬ್ಜೆಕ್ಟ್ ಆಫ್ ಅವರ್ ವಿಡಿಯೋ ಟುಡೇ ಈಸ್ ಟು ಎನ್ಶ್ಯೂರ್ ದಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ sub-article 4, sub-article 5 and sub-article 6. So the article 15 has got totally 6 sub-articles, and 3 of them we have already seen in our first video, and we are going to look at the remaining 3 articles today. ಇಲ್ಲಿ ನಾವು ಅದರ ಒಂದು ಸ್ವಲ್ಪ ಹಿಂದಿನ ರಿವಿಷನನ್ನು ನಾವು ಮಾಡೋದಾದರೆ ಅನುಚ್ಛೇದ 15(1), 15(2)ರಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ, ತಾರತಮ್ಯ ಇರಬಾರ್ದು, ಜಾತಿ, ಹುಟ್ಟಿದ ಸ್ಥಳ, ಅವರ ಧರ್ಮ ಮತ್ತು ಲಿಂಗಭೇದ, ಈ ರೀತಿ ಭೇದಗಳನ್ನ ಮಾಡಬಾರ್ದು ಅಂತಕ್ಕಂಥದ್ದನ್ನು ನೋಡಿದ್ವಿ. ಅದಕ್ಕಿರ್ತಕ್ಕಂಥ ಒಂದು ಅಪವಾದವನ್ನು ನೋಡಿದ್ವಿ. ಆ ಅಪವಾದ ಯಾವುದು ಅಂತಂದರೆ ಅನುಚ್ಛೇದ 15(3). ಇದರಲ್ಲಿ ನಾವು ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ವಿಶೇಷ ಪ್ರಾವಧಾನಗಳನ್ನು ಮಾಡುವುದನ್ನು ನೋಡಿದ್ವಿ. ನಮ್ಮ ಸಂವಿಧಾನ ಪ್ರಾರಂಭವಾದಾಗ ಇದ್ದಂಥ ವ್ಯವಸ್ಥೆ ಇತ್ತು. ಇದರ ಮೇಲೆ ಸಂಬಂಧಪಟ್ಟಂತಹ ಅನೇಕ ಪ್ರಕರಣಗಳನ್ನು ನೋಡಿದ್ದೇವೆ ನಾವು. ಯೂಸುಫ್ ಅಬ್ದುಲ್ ಅಜೀಜ್ ಪ್ರಕರಣ, ಆಮೇಲೆ ಅದರ ನಂತರದಲ್ಲಿ ಇನ್ನೂ ಅನೇಕ ಪ್ರಕರಣಗಳು ನಾವು ಇದರಲ್ಲಿ ನೋಡಿದ್ದೀವಿ. ಜೋಸೆಫ್ ಶೈನ್, ನವತೇಜ್ ಸಿಂಗ್ ಜೋಹರ್, ನಾಲ್ಸಾ, ಅಂಜು ಗರ್ಗ್, ಈ ಎಲ್ಲ ಪ್ರಕರಣಗಳನ್ನು ನೋಡಿದ್ದೀವಿ. ನಾನು ಇವಾಗ ಆ ಹಿನ್ನೆಲೆಗೆ ಹೋಗೋದಿಲ್ಲ. ಆದರೆ ಅನುಚ್ಛೇದ 15(3)ರ ನಂತರ ಮತ್ತೊಂದು ಉಪವಿಧಿಯನ್ನು ನಾವು ಇಲ್ಲಿ ಸೇರಿಸಬೇಕಾದಂತಹ ಪ್ರಸಂಗ ಬಂತು. ಸಿ, ಆರ್ಟಿಕಲ್ 15(4) ವಾಸ್ ಆ್ಯಡೆಡ್ ಇನ್ ದ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಇಟ್ ಸೆಲ್ಫ್. ಪ್ರಥಮ ಸಂವಿಧಾನ ತಿದ್ದುಪಡಿಯಲ್ಲಿಯೇ 1951ರಲ್ಲಿಯೇ ನಾವು ಮೊದಲ ಸಂವಿಧಾನ ತಿದ್ದುಪಡಿಯಲ್ಲಿಯೇ ಒಂದು ಹೊಸ ಉಪವಿಧಿಯನ್ನು ನಾವು ಸೇರಿಸುವಂತಹ ಪರಿಸ್ಥಿತಿ ಸರ್ಕಾರಕ್ಕೆ ಉದ್ಭವ ಆಯಿತು. ಈ ವಿಧಿಯನ್ನು ನೋಡೋದಕ್ಕಿಂತ ಮೊದಲು ನಾವು ಇದರ ಕಾರಣವನ್ನೇ ನೋಡೋದು ಒಳ್ಳೆಯದು ಅಂತ ನಾನು ಅಂದ್ಕೊಂಡು ನಾವು ಲೆಟ್ ಅಸ್ ಡಿಸ್ಕಸ್ ವಾಟ್ ವಾಸ್ ದ ಬ್ಯಾಕ್ ಗ್ರೌಂಡ್ ಆಫ್ ಆ್ಯಡಿಂಗ್ ಆರ್ಟಿಕಲ್ 15(4) ಅನ್ನೋದನ್ನು ಮೊದಲು ನಾವು ನೋಡೋಣ. ಇಲ್ಲಿ ನಮ್ಮ ಸಂವಿಧಾನದಲ್ಲಿ ನಾವು ಮೂಲಭೂತ ಹಕ್ಕುಗಳನ್ನು ಭಾಗ 3ರಲ್ಲಿ ಹೊಂದಿದ್ದೀವಿ. ಆಮೇಲೆ ರಾಜ್ಯ ನಿರ್ದೇಶನ ತತ್ವಗಳನ್ನು ಭಾಗ 4ರಲ್ಲಿ ಹೊಂದಿದ್ದೀವಿ. ಈ ರಾಜ್ಯ ನಿರ್ದೇಶನ ತತ್ವ ಭಾಗ 4ಅಲ್ಲಿ ನಾವು ಅನುಚ್ಛೇದ 46 ನೋಡಿದಾಗ, ಅಲ್ಲಿ ಅನುಚ್ಛೇದ 46ರ ಉದ್ದೇಶ ಏನಿದೆ ಅಂತಂದರೆ, ಈ ಶಿಕ್ಷಣ ಮತ್ತು ಆರ್ಥಿಕ ಪರಿಸ್ಥಿತಿಗಳು, ಅಲ್ಲಿ ಈ ಸಮಾಜದ ಕಟ್ಟಕಡೆಯ ಜನ, ನಾವು ಶೋಷಿತ ಜನ ಅಂತ ಹೇಳ್ತೀವಿ, ಅವರುಗಳ ಆರ್ಥಿಕ ಮಟ್ಟವನ್ನು ಮೇಲೇರಿಸುವಂಥದ್ದು, ಅವರುಗಳ ಶೈಕ್ಷಣಿಕ ಮಟ್ಟವನ್ನು ಮೇಲೇರಿಸುವಂಥದ್ದು ರಾಜ್ಯದ ಕರ್ತವ್ಯವಾಗಿದೆ ಅನ್ನೋದನ್ನು ನಾವೇನು ಮಾಡ್ತೀವಿ, ಈ ಪರ್ಟಿಕ್ಯುಲರ್ ಆರ್ಟಿಕಲಲ್ಲಿ ನೋಡ್ತೀವಿ. ಆದರೆ ದಿಸ್ ಈಸ್ ನಾಟ್ ಜಸ್ಟಿಸೇಬಲ್. ಅದನ್ನು ನಾವು ಕೋರ್ಟಿಗೆ ತೆಗೆದುಕೊಂಡು ಹೋಗೋ ಹಾಗಿಲ್ಲ. ಅಂದರೆ ಈ ರೀತಿ ನೀವು ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಮೇಲೆತ್ತಿಲ್ಲ, ಅಥವಾ ನಮ್ಮ ಶೈಕ್ಷಣಿಕ ಪರಿಸ್ಥಿತಿಯನ್ನು ಅಥವಾ ನಮ್ಮ ಶೈಕ್ಷಣಿಕ ಮಟ್ಟವನ್ನು ನೀವು ಮೇಲೆತ್ತಿಲ್ಲ ಅಂತ ಹೇಳಿ ಕೋರ್ಟ್ಗೆ ಹೋಗಕ್ಕೆ ಆಗೋದಿಲ್ಲ. ಯಾಕಂದರೆ ಅದು ಭಾಗ 4ರಲ್ಲಿದೆ. ಭಾಗ 4ರಲ್ಲಿ ನಾವು ನ್ಯಾಯಿಕ ಪರಿಹಾರ ಕಂಡುಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಭಾಗ 3ರಲ್ಲಿ ನಾವು ನ್ಯಾಯಿಕ ಪರಿಹಾರ ಕಂಡು ಹಿಡ್ಕೋಬೋದು. ಸಿ, DPSP ಈಸ್ ನಾಟ್ ಜಸ್ಟಿಸೇಬಲ್, ವೇರ್ ಆ್ಯಸ್ ಫಂಡಮೆಂಟಲ್ ರೈಟ್ಸ್ ಆರ್ ಜಸ್ಟಿಸೇಬಲ್ ಅಂತ ಹೇಳ್ತೀವಿ ನಾವು. ಇಲ್ಲಿ ಏನಾಯಿತು ಅಂದರೆ, ಮದ್ರಾಸ್ ಸರ್ಕಾರ ಒಂದು ಸರ್ಕಾರಿ ಆಜ್ಞೆಯನ್ನು ಹೊರಡಿಸ್ತು. ಆ ಸರ್ಕಾರಿ ಆಜ್ಞೆಯಲ್ಲಿ ಏನು ಮಾಡ್ತಾರೆ, ಅದಕ್ಕೆ ಕಮ್ಯುನಲ್ ಆರ್ಡರ್ ಅಂತ ಹೇಳ್ತಾರೆ. ಆ ಆರ್ಡ್ರಿಗೆ ಕಮ್ಯುನಲ್ ಆರ್ಡರ್ ಅಂತ ಹೇಳ್ತಾರೆ. ಆರ್ಡರ್ನಲ್ಲಿ ಏನು ಮಾಡ್ತು ಅಂತಂದರೆ, ಬೇರೆ ಬೇರೆ ಜಾತಿಯ ಜನರಿಗೆ, ಬೇರೆ ಬೇರೆ ಧರ್ಮದ ಜನರಿಗೆ ಇಂತಿಷ್ಟು ಪ್ರಮಾಣದಲ್ಲಿ, ಇಂತಿಷ್ಟು ಪ್ರತಿಶತ
ಸೀಟುಗಳು ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಡ್ಮಿಷನ್ ನೀವು ಮಾಡಬೇಕಾದ್ರೆ ಬ್ರಾಹ್ಮಣರಿಗಿಷ್ಟು ಸೀಟು, ಕ್ಷತ್ರಿಯರಿಗಿಷ್ಟು ಸೀಟು, ದಲಿತರಿಗೆ ಇಷ್ಟು ಸೀಟು, ಈ ರೀತಿಯಾದಂತಹ ಒಂದು ಪರಿಶಿಷ್ಟ ಜರ್ಗಕ್ಕೆ ಇಷ್ಟು ಸೀಟು, ಪರಿಶಿಷ್ಟ ಜಾತಿಗೆ ಇಷ್ಟು ಸೀಟು ಅಂತಕ್ಕಂಥ ಒಂದು ಆಜ್ಞೆಯನ್ನು ಹೊರಡಿಸ್ತು. ಈ ಆಜ್ಞೆಯನ್ನು ಹೊರಡಿಸುವಾಗ ಅದರ ಜಸ್ಟಿಫಿಕೇಶನ್ ಏನಾಗಿತ್ತು ಅಂತಂದರೆ ಅನುಚ್ಛೇದ 46 ಆಗಿತ್ತು. ಅನುಚ್ಛೇದ 46ರಲ್ಲಿ ಹೇಳಿದ ಧ್ಯೇಯೋದ್ದೇಶಗಳನ್ನು ಈಡೇರಿಸುವ ಉದ್ದೇಶಕ್ಕಾಗಿ ಮದ್ರಾಸ್ ಸರ್ಕಾರವು ಈ ಆಜ್ಞೆಯನ್ನು ಹೊರಡಿಸಿತು. ಈ ಹೊರಡಿಸಿದಂಥ ಆಜ್ಞೆ ಪರಿಣಾಮ ಏನಾಯಿತು ಅಂತಂದರೆ, ಇಲ್ಲಿ ಈ ಮೆಡಿಕಲ್ ಕಾಲೇಜಿಗೆ ಅಡ್ಮಿಷನ್ ತೆಗೆದುಕೊಳ್ಳುವಂತಹ ಪ್ರಯತ್ನದಲ್ಲಿದ್ದಂತಹ ಒಬ್ಬ ವ್ಯಕ್ತಿ ಚಂಪಾಕಂ ದೊರೆರಾಜನ್ ಅಂತಕ್ಕಂಥವರಿಗೆ ಸೀಟ್ ಸಿಗಲಿಲ್ಲ. ಸೀಟ್ ಸಿಗದ ಕಾರಣಕ್ಕಾಗಿ ಅವರು ನನ್ನ ಮೂಲಭೂತ ಹಕ್ಕಿನ ಹರಣ ಆಗಿದೆ ಅಂಥೇಳಿ ಉಚ್ಚ ನ್ಯಾಯಾಲಯದ ಮೊರೆ ಹೋದರು. ನಂತರದಲ್ಲಿ ಈ ಪ್ರಕರಣ ಸರ್ವೋಚ್ಚ ನ್ಯಾಯಾಲಯದ ಮೆಟ್ಟಲನ್ನು ಏರಿತು ಅಂತ ಹೇಳ್ಬೋದು ನಾವು. ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಈ ಪ್ರಕರಣ ಬಂದಾಗ ಸರ್ವೋಚ್ಚ ನ್ಯಾಯಾಲಯ ಸಂವಿಧಾನವನ್ನು ಅಥವಾ ನಮ್ಮ ಮೂಲಭೂತ ಹಕ್ಕುಗಳನ್ನು ವ್ಯಾಖ್ಯಾನಿಸಿತು. ಏನು ವ್ಯಾಖ್ಯಾನಿಸಿತು? ನಮ್ಮ ಮೂಲಭೂತ ಹಕ್ಕುಗಳಲ್ಲಿ ಅನುಚ್ಛೇದ 15(1) ನಾವೇನು ಹೇಳ್ತೀವಿ ಅಂದರೆ, ಕೇವಲ ಧರ್ಮದ ಆಧಾರದ ಮೇಲೆ, ಕೇವಲ ಜಾತಿಯ ಆಧಾರದ ಮೇಲೆ, ಜನಾಂಗದ ಆಧಾರದ ಮೇಲೆ, ಅಥವಾ ಕೇವಲ ಲಿಂಗದ ಆಧಾರದ ಮೇಲೆ, ಹುಟ್ಟಿದ ಸ್ಥಳದ ಆಧಾರದ ಮೇಲೆ, ಅದರ ಮೇಲೆ ನೀವು ಯಾವುದೇ ಏನು ತಾರತಮ್ಯ ಮಾಡೋ ಹಾಗಿಲ್ಲ. ಸ್ಟೇಟ್ ಶಾಲ್ ನಾಟ್ ಮೇಕ್ ಎನಿ ಡಿಸ್ಕ್ರಿಮಿನೇಷನ್ ಓನ್ಲಿ ಬೇಸ್ಡ್ ಆನ್ ರಿಲಿಜನ್, ರೇಸ್, ಕಾಸ್ಟ್, ಪ್ಲೇಸ್ ಆಫ್ ಬರ್ತ್. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಇನ್ವಾಲ್ವ್ಡ್. sex. So when it looked at this article and Article 13, where what Article 13 says, if any law or any order is made by the government which is against the fundamental right, then Supreme Court as a sentinel of the Constitution is having the power to struck it down or declare it as ಅಲ್ಟ್ರಾ ವೈರಸ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬೋದು ನಾವು. ಅಂದರೆ ಸಂವಿಧಾನದ ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾದ ಯಾವುದೇ ಕಾನೂನನ್ನು, ಆಜ್ಞೆಯನ್ನು ಸರ್ಕಾರವು ಅಥವಾ ಸಂಸತ್ತು ಮಾಡಿದಾಗ, ಅಥವಾ ರಾಜ್ಯ ಸರ್ಕಾರ ಮಾಡಿದಾಗ, ಅಥವಾ ರಾಜ್ಯ ವಿಧಾನಮಂಡಲ ಮಾಡಿದಾಗ ಅಂತಹ ಕಾನೂನನ್ನು ಅಸಂವಿಧಾನಿಕ ಎಂದು ಹೇಳುವ ಅಧಿಕಾರವನ್ನು ಸರ್ವೋಚ್ಚ ನ್ಯಾಯಾಲಯ ಹೊಂದಿದೆ. ಅದೇ ಕೆಲಸವನ್ನು ಅದು ಮಾಡುತ್ತೆ. ದಿ ಗೌರ್ಮೆಂಟ್ ಆರ್ಡರ್, ಸರ್ಕಾರಿ ಆಜ್ಞೆ ಏನಿತ್ತಲ್ಲ, ಇಟ್ ಈಸ್ ಡಿಕ್ಲೇರ್ಡ್ ಆಸ್ ವಯೋಲೇಟಿವ್ ಆಫ್ ಆರ್ಟಿಕಲ್ 15(1), ಮೂಲಭೂತ ಹಕ್ಕಾದ 15(1) ಇದು ಉಲ್ಲಂಘಿಸ್ತದೆ ಅಂತಕ್ಕಂತಹ ಒಂದು ತೀರ್ಪನ್ನು ಇಲ್ಲಿ ಸರ್ವೋಚ್ಚ ನ್ಯಾಯಾಲಯ ಕೊಡ್ತದೆ. ಈ ತೀರ್ಪಿನಿಂದ ಸರ್ಕಾರಕ್ಕೆ ಸಮಸ್ಯೆ ಉದ್ಭವಾಗ್ತದೆ. ಟು ನ್ಯೂಟ್ರಲೈಸ್ ದ ಇಂಪ್ಯಾಕ್ಟ್ ಆಫ್ ದಿಸ್ ಚಂಪಾಕಂ ದೊರೆರಾಜನ್ ಜಜ್ಮೆಂಟ್, ಎ ನ್ಯೂ ಕ್ಲಾಸ್ ವಾಸ್ ಆಡೆಡ್ ಇನ್ Article 15, and that clause is known as Article 15 Clause 4. ಅದಕ್ಕೆ ನಾವು 15 ಉಪವಿಧಿ 4 ಅಂತ ಹೇಳ್ತೀವಿ. ಈ ಒಂದು ಪ್ರಕರಣ 1951ರಲ್ಲಿ ಆದಂತಹ ಈ ಪ್ರಕರಣವನ್ನು ಶೂನ್ಯಗೊಳಿಸುವುದಕ್ಕೋಸ್ಕರ, ಅಥವಾ ಈ ಪ್ರಕರಣದ ಪರಿಣಾಮ ಇದೆಯಲ್ಲ, ಆ ಪರಿಣಾಮವನ್ನು ಶೂನ್ಯಗೊಳಿಸುವುದಕ್ಕೋಸ್ಕರ ಅಥವಾ ತೆಗೆದು ಹಾಕುವುದಕ್ಕೋಸ್ಕರ ಇಲ್ಲಿ ಏನಾಗುತ್ತೆ ಅಂತಂದರೆ, ನಮಗೆ ಈ ಒಂದು ಸಂವಿಧಾನ ತಿದ್ದುಪಡಿ ಬರ್ತದೆ. Now I can read the Article 15(4). Nothing in this article or in Clause 2 of Article 29 shall prevent the state from making any special provision, ವಿಶೇಷ ಪ್ರಾವಧಾನ for advancement of socially and educationally backward, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಕ್ಕೆ, SEBC ಅಂತ ಹೇಳ್ತೀವಿ ನಾವು ಇದಕ್ಕೆ. SEBC. Here E means educationally, not economically.
ಅದನ್ನು ನೆನ್ಪಿಟ್ಕೋಬೇಕು. ಇಲ್ಲಿ ಅನುಚ್ಛೇದ 15 ಆಗಲಿ, ಅನುಚ್ಛೇದ 15 ಆಗಲಿ, ಅನುಚ್ಛೇದ ಆರ್ಟಿಕಲ್ 15(1), ಆರ್ಟಿಕಲ್ 15(1) ಅಥವಾ ಆರ್ ಅಥವಾ 29(2) ಆಗಲಿ ಅಡ್ಡ ಬರೋದಿಲ್ಲ. ಯಾವಾಗ ಅಡ್ಡ ಬರೋದಿಲ್ಲ, ಅಡೆತಡೆ ಮಾಡುವುದಿಲ್ಲ? ಸರ್ಕಾರವು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಿಗೆ ವಿಶೇಷ ಪ್ರಾವಧಾನವನ್ನು ಕಲ್ಪಿಸಿದ ಸಂದರ್ಭದಲ್ಲಿ ಅನುಚ್ಛೇದ 15(1) ಮತ್ತು 21(2) ಇದಾವಲ್ಲ, ಇವುಗಳು ಅನ್ವಯ ಆಗುವುದಿಲ್ಲ. ಇವುಗಳು ಅನ್ವಯ ಆಗುವುದಿಲ್ಲ. ಇವುಗಳಿಂದ ಆ ಒಂದು ಪ್ರಾವಧಾನಕ್ಕೆ ಯಾವುದೇ ತೊಂದರೆ ಮಾಡಕೂಡದು ಅನ್ನೋದನ್ನು ನಾವಿಲ್ಲಿ ಏನು ಮಾಡಿದ್ವಿ, 15(4). ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಎಕ್ಸೆಪ್ಷನ್ಸ್ ಟು ಕ್ಲಾಸ್ 15(1) ಆ್ಯಂಡ್ 29(2) ಅಂತ ಹೇಳ್ಬೋದು. ಸೊ ನಿಮ್ಗೆ 29(2) ಒಂದ್ಸಲ ನೋಡಿದರೆ ಗೊತ್ತಾಗುತ್ತೆ. ಇಲ್ಲಿ 29(2) ನಾವು ಬರೀಬೇಕಂತೇನಿಲ್ಲ ಪರೀಕ್ಷೆಯಲ್ಲಿ, ಆದರೆ 29(2) ಏನು ಹೇಳುತ್ತೆ, ನೋ ಸಿಟಿಸನ್ ಶಾಲ್ ಬಿ ಡಿನೈಡ್ ಅಡ್ಮಿಷನ್. ನೋಡಿ, ಅಡ್ಮಿಷನ್ ಇಂಟು ಎನಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ maintained by the state or receiving the aid out of the state funds only on religion, race, caste, language or any of them. ಅಂದರೆ 15(1) ಏನು ಹೇಳಿದೀವೋ ಆ ಆಧಾರದ ಮೇಲೆ ಯಾವುದೇ ಶೈಕ್ಷಣಿಕ ಸಂಸ್ಥೆಯಲ್ಲಿಯೂ ಕೂಡ ಈ ರೀತಿಯಾದಂತಹ ಕಾರಣದಿಂದ ಅವರುಗಳಿಗೆ ಪ್ರವೇಶವನ್ನು ನಿರ್ಬಂಧಿಸುವಂತಿಲ್ಲ ಅನ್ನೋದು. ಈ ಎರಡನ್ನೂ ನಲಿಫೈ ಮಾಡ್ತದೆ ಯಾವುದು, 15(4). ಯಾಕೆ ಅಂದರೆ ಚಂಪಾಕಂ ದೊರೆ ರಾಜನಲ್ಲಿ ಏನು ಹೇಳ್ತು, ಧರ್ಮದ ಆಧಾರದ ಮೇಲೆ ತಾರತಮ್ಯ ಮಾಡೋ ಹಾಗಿಲ್ಲ ಅಂತ ಹೇಳ್ತು. ಈಗ ಇಲ್ಲಿ ಏನು ಹೇಳ್ತು, ಈ 15(4) ನಾವು ಯಾವುದೇ ಕಾರಣಕ್ಕೂ ಅಕಸ್ಮಾತ್ ಒಂದು ವರ್ಗ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದ್ದರೆ ಅಂಥ ವರ್ಗಕ್ಕೆ ವಿಶೇಷ ಪ್ರಾವಧಾನ ಮಾಡುವ ಅವಕಾಶವನ್ನು ನಾವು ಮಾಡಿಕೊಡ್ತೇವೆ ಅಂಥೇಳಿ ಸಂವಿಧಾನ ತಿದ್ದುಪಡಿಯನ್ನು 1951ರಲ್ಲಿ ಮೊದಲನೇ ತಿದ್ದುಪಡಿಯಲ್ಲಿ ತರಲಾಯಿತು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. 15(4)ದ ಅರ್ಥ ಇದು. ಆದರೆ 15(4) ಬಂದ ಮೇಲೆ ಅಂದರೆ ಈ ಚಂಪಾಕಂ ದೊರೆರಾಜನ್ ಪ್ರಕರಣ ಏನು ಹೇಳ್ತೀವಿ ನಾವು, ಈ ಚಂಪಾಕಂ ದೊರೆರಾಜನ್ ಪ್ರಕರಣದ ಇಫೆಕ್ಟ್ ಪರಿಣಾಮ 15(4) ಜಾರಿಗೆ ತಂತು. ಆದರೆ 15(4) ಜಾರಿಗೆ ತಂದಾಗ ಹೊಸ ಸಮಸ್ಯೆಗಳು ಉದ್ಭವ ಆದವು. ಏನು ಹೊಸ ಸಮಸ್ಯೆಗಳು? ಅದಕ್ಕಿಂತ ಮೊದಲು 15(4) ಏನು ಅನ್ನೋದನ್ನು ನೋಡೋಣ. ಯಾವ ರೀತಿ ಇಂಟರ್ಪ್ರಿಟೇಷನ್ ಮಾಡ್ತೀವಿ 15(4)ನ್ನು. ಇದಕ್ಕೆ ಎನಾಬಲಿಂಗ್ ಪ್ರಾವಿಷನ್ ಅಂತ ಹೇಳ್ತಾರೆ, ಅವಕಾಶ ಮಾಡಿಕೊಡುವ ಪ್ರಾವಧಾನ. ಇದಕ್ಕೇನು ಹೇಳ್ಬೋದು ನಾವು, ಅವಕಾಶ ಒದಗಿಸುವ ಪ್ರಾವಧಾನ. ಏನು ಹಿಂಗಂದ್ರೆ, ಅಂದರೆ ಸರ್ಕಾರದ ಮೇಲೆ ಒತ್ತಡ ಏನಿಲ್ಲ, ಸರ್ಕಾರ ಬಯಸಿದರೆ, ಇಫ್ ಇಟ್ ಈಸ್ ವಿಲ್ಲಿಂಗ್ ಅಂತ ಅದರ ಅರ್ಥ. ಸರ್ಕಾರ ಬಯಸಿದರೆ ಅದು 15(4)ರ ಪ್ರಯೋಜನದ ಮೇಲೆ ಅಥವಾ ಪ್ರಾವಧಾನದ ಮೇಲೆ ಕಾನೂನುಗಳನ್ನು ಮಾಡ್ಬೋದು, ನಿಯಮಗಳನ್ನು ಮಾಡ್ಬೋದು ಅನ್ನೋದು ಅದರ ಅರ್ಥ. ಸಿ, ಆರ್ಟಿಕಲ್ 15(4) ಈಸ್ ಎನ್ ಎನಾಬಲಿಂಗ್ ಪ್ರೊವಿಷನ್. ಸ್ಟೇಟ್ ಮೇ ಮೇಕ್ ಪ್ರಾವಿಷನ್ಸ್ ಆ್ಯಂಡ್ ಇಟ್ ಈಸ್ ನಾಟ್ ಕಂಪಲ್ಷನ್ ಆನ್ ದ ಸ್ಟೇಟ್. ನೋಡಿ, ರಾಜ್ಯದ ಮೇಲೆ, ರಾಜ್ಯ ಅಂದರೆ ಅನುಚ್ಛೇದ 12, ರಾಜ್ಯದ ಮೇಲೆ ನಾವೇನು ಮಾಡೋ ಹಾಗಿಲ್ಲ, ಕಂಪಲ್ಷನ್, ಒತ್ತಡ ನೀವು ಮಾಡಲೇಬೇಕು ಅಂತ ಹೇಳೋ ಹಾಗಿಲ್ಲ. ಆದರೆ ಅದು ರಾಜ್ಯಕ್ಕೆ ಅನಿಸಿದರೆ ಅದು ಕೇಂದ್ರ ಇರ್ಬೋದು ಅಥವಾ ರಾಜ್ಯ ಇರ್ಬೋದು, ಅನಿಸಿದರೆ ಅವರು ಈ ರೀತಿಯಾದಂತಹ ವಿಶೇಷ ಪ್ರಾವಧಾನಗಳನ್ನು ಮಾಡ್ಬೋದು ಅಂತಕ್ಕಂಥದ್ದು ಅರ್ಥ ಇಲ್ಲ. ದಿಸ್ ಆರ್ಟಿಕಲ್ ಗೇವ್ ರೈಸ್ ದ ಕಾನ್ಸೆಪ್ಟ್ ಆಫ್ ರಿಸರ್ವೇಷನ್ ಪಾಲಿಸಿ. ನೋಡಿ, ಅಂದರೆ ನಾವು ಮೀಸಲು ನಿಯಮ ಅಥವಾ ಮೀಸಲಾತಿ ಅಂತ ಏನು ಹೇಳ್ತೀವಿ, ಈ ಮೀಸಲಾತಿ ತತ್ವವನ್ನು, ಮೀಸಲಾತಿ ತತ್ವ ನಮಗೆ ಸಂವಿಧಾನದಲ್ಲಿ ಈ ಒಂದು ಅನುಚ್ಛೇದದಿಂದ ಕಾಣ್ತದೆ ಅನ್ನೋದನ್ನು ನೋಡ್ಬೋದು. ಇಲ್ಲಿ ಮೀಸಲಾತಿಯನ್ನು ನಾವು ಯಾರ್ಯಾರಿಗೆ ಕೊಟ್ವಿ, SC, ST ಆ್ಯಂಡ್ ಆಲ್ಸೋ SC, BC ಆ್ಯಂಡ್ ಆಲ್ಸೋ
SEBC, ಸೋಷಿಯಲಿ ಆ್ಯಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್. 15(4) ಒಟ್ಟು ನಾವು 3 ವರ್ಗಗಳಿಗೆ ಏನು ಮಾಡ್ತೀವಿ, ವಿಶೇಷ ಪ್ರಾವಧಾನಕ್ಕೆ ಅವಕಾಶ ಮಾಡಿಕೊಡ್ತೀವಿ. 15(4) ನಾವು 3 ವರ್ಗಗಳಿಗೆ ವಿಶೇಷ ಪ್ರಾವಧಾನವನ್ನು ಮಾಡಿಕೊಡ್ತೀವಿ. ಸಿ, ನಥಿಂಗ್ ಇನ್ ದಿಸ್ ಆರ್ಟಿಕಲ್ or in clause 29(2) of the article shall prevent the state from making any special provision for the advancement of any socially and educationally backward classes of citizens or for the SC and ST, scheduled caste and scheduled tribe. ಸೊ ಈ 3 ವರ್ಗಗಳಿಗೆ ನಾವು ಈ ಪ್ರಾವಧಾನವನ್ನು ಮಾಡಿಕೊಟ್ಟಿದ್ದೀವಿ ಅನ್ನೋದನ್ನು ಇಲ್ಲಿ ನೋಡ್ತಾ, ಇಲ್ಲಿ ಒಂದು ಸಮಸ್ಯೆ ಉದ್ಭವ ಆಗುತ್ತೆ. SCಗಾಗಲಿ STಗಾಗಲಿ SCಗಾಗಲಿ STಗಾಗಲಿ ಅಂದರೆ ಅನುಸೂಚಿತ ಜಾತಿಗಾಗಲಿ ಅನುಸೂಚಿತ ವರ್ಗಕ್ಕಾಗಲಿ ನಮಗೆ ಸಮಸ್ಯೆ ಉದ್ಭವ ಆಗಲಿಲ್ಲ. ಯಾಕೆ ಅಂತಂದರೆ ನಮಗೆ ಇಲ್ಲೇನಾಯಿತು, ಆರ್ಟಿಕಲ್ 366ನಲ್ಲಿ ಸಬ್ ಕ್ಲಾಸ್ 23 ಅಂದರೆ 366(23) ಮತ್ತು 366(24) ಇಲ್ಲಿ ಯಾರು ಪರಿಶಿಷ್ಟ ಜಾತಿ, ಯಾರು ಪರಿಶಿಷ್ಟ ವರ್ಗ ಅನ್ನುವುದನ್ನು ವ್ಯಾಖ್ಯಾನ ಮಾಡಿಬಿಟ್ಟಿದ್ದೀವಿ, ಸಮಸ್ಯೆ ಆಗಲಿಲ್ಲ. ಆದರೆ ಸಂವಿಧಾನದಲ್ಲಿ ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಾರೆ ಅನ್ನುವ ವ್ಯಾಖ್ಯಾನವನ್ನು ಮಾಡಲಾಗಿಲ್ಲ. Whereas SEBC or socially educationally backward class is not defined anywhere in the constitution. ಇದು ಸಮಸ್ಯೆ ಆಯಿತು. ಸೊ ಡಿಟರ್ಮೈನಿಂಗ್ SEBC was a contentious issue. ಇದನ್ನು ಕಂಡುಹಿಡಿಯುವಂಥದ್ದು ಒಂದು 2 ವಾದಗಳಿಗೆ ಅವಕಾಶ ಕೊಡುವಂತಹ ವಿಷಯ ಆಯಿತು. ಯಾರು ಹಿಂದುಳಿದ, ಯಾವ ರೀತಿಯಲ್ಲಿ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಂತಹ ಜನಾಂಗ ಯಾರು ಅನ್ನೋದನ್ನು ಕಂಡುಹಿಡಿಯೋದು 2 ರೀತಿಯ ಪ್ರಶ್ನೆಯನ್ನು ಇದು ತಂದೊಡ್ತು. ರಿಸರ್ವೇಷನ್ ಮಾಡಿದಾಗ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಪ್ರಕರಣಗಳು ಬಂದು, ಅಥವಾ ರಿಸರ್ವೇಷನ್ ಹೆಂಗೆ ಮಾಡಬೇಕು ಅನ್ನೋದನ್ನು ಸರ್ಕಾರ ನಿರ್ಧಾರ ಮಾಡಬೇಕಂತ ಒಂದು ಸ್ಥಿತಿ ಬಂತು. ಆವಾಗ ಸರ್ಕಾರ ಏನು ಮಾಡ್ತು ಅನ್ನೋದನ್ನು ಮೊದಲು ನೋಡೋಣ. ಸರ್ಕಾರ ಏನು ಮಾಡ್ತು, ಈ ಸೋಷಿಯಲಿ ಎಜುಕೇಷನಲಿ ಬ್ಯಾಕ್ವರ್ಡ್ ಜನಾಂಗವನ್ನು ಕಂಡುಹಿಡಿಯೋದಕ್ಕೋಸ್ಕರ ಮೊದಲು 1955ರಲ್ಲಿ ಒಂದು ವರದಿ ಪಡಿತು, ಒಂದು ಕಮಿಟಿ. ಆ ಕಮಿಟಿಗೆ ಕೇಲ್ಕರ್ ಕಮಿಟಿ ಅಂತ ಹೇಳ್ತಾರೆ. ಕೇಲ್ಕರ್ ಕಮಿಟಿ ಒಂದು ವರದಿ, ಅಥವಾ ಕೇಲ್ಕರ್ ಸಮಿತಿ ಒಂದು ವರದಿಯನ್ನು ಕೊಡುತ್ತೆ, ಆಯೋಗ ಒಂದು ವರದಿಯನ್ನು ಕೊಡುತ್ತೆ. ಮತ್ತೊಂದು ವರದಿ 1981ರಲ್ಲಿ ಈ ಮಂಡಲ್ ಕಮಿಷನ್ ಅಂತ ಹೇಳ್ತೀವಿ, ಮಂಡಲ್ ವರದಿ. ಇದರಲ್ಲಿ ಮಂಡಲ್ ವರದಿ ಬಹಳ ಮುಖ್ಯ. ಮಂಡಲ್ ವರದಿ, ಈ ಮಂಡಲ್ ವರದಿ ಏನಿದೆ, ಈ ಮಂಡಲ್ ಕಮಿಷನ್ ಏನಿದೆ, ಈ ವರದಿ ಅಲ್ಟಿಮೇಟ್ಲಿ ಏನಾಗ್ತದೆ, ಜಾರಿ ಆಗ್ತದೆ. ನೋಡಿ, ಈ ವರದಿ ಬಂದರೂ ಕೂಡ, ಇದು ಕಾಂಗ್ರೆಸ್ ಕಾಲದಲ್ಲಿ ಬಂದರೂ ಕೂಡ, ಅಲ್ಲಿರ್ತಕ್ಕಂತಹ ಮಂತ್ರಿಗಳು ನರಸಿಂಹರಾವ್ ಆಗಲಿ ಅಥವಾ ರಾಜೀವ್ ಗಾಂಧಿ ಆಗಲಿ ಅವರು ಇಂಪ್ಲಿಮೆಂಟ್ ಮಾಡೋದಿಲ್ಲ, ಕಾಂಗ್ರೆಸ್ ಸರ್ಕಾರ. ಆದರೆ VP ಸಿಂಗ್ ಸರ್ಕಾರ ಬಂದಾಗ VP ಸಿಂಗ್ ಅವರು ಧೈರ್ಯವನ್ನು ತಗೊಳ್ತಾರೆ. ಹಿ ಟೇಕ್ಸ್ ಎ ಪೊಲಿಟಿಕಲ್ ಡಿಸಿಷನ್ ಆ್ಯಂಡ್ ಹಿ ಪೇಸ್ ಫಾರ್ ದ್ಯಾಟ್. ಸರ್ಕಾರವೇ ಬಿದ್ದು ಹೋಗ್ತದೆ, ಆ ಪ್ರಶ್ನೆ ಬೇರೆ. ಆವಾಗ ಮಂಡಲ ವರದಿಯನ್ನು ಜಾರಿ ಮಾಡ್ತಾರೆ. ಈ ಮಂಡಲ ವರದಿ ಜಾರಿ ಮಾಡಿದಾಗ ಏನಾಗುತ್ತೆ ಅಂತಂದರೆ, OBC ರಿಸರ್ವೇಷನ್ ಸ್ಟಾರ್ಟ್ ಆಗುತ್ತೆ. OBC, ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹೇಳ್ತೀವಿ ನಾವು, ಅಥವಾ SEBC. ದಿಸ್ ಈಸ್ ನಥಿಂಗ್ ಬಟ್ SEBC. ಇಲ್ಲಿ ಮಂಡಲ ವರದಿಯ ಏನು ವರದಿ ಅನ್ನೋದರ ಬಗ್ಗೆ ನಾನು ಇಲ್ಲಿ ಹೆಚ್ಚು ವಿವರಕ್ಕೆ ಹೋಗೋದಿಲ್ಲ. ಯಾಕಂದರೆ ನಮ್ಮ ಇವತ್ತಿನ ಈ ಕ್ಲಾಸ್ ಇರೋದು ಅನುಚ್ಛೇದ 15 ಅಭ್ಯಸಿಸಲಿಕ್ಕೆ. ಆದ್ದರಿಂದ ಈ ಹಿನ್ನೆಲೆಯನ್ನು ನಾವು ನೋಡ್ತಾ ಇಲ್ಲಿ ಕೋರ್ಟ್ಗಳು ಏನೇನು ಮಾಡಿದ್ರು ಅನ್ನೋದನ್ನು ನೋಡೋಣ. ಸಿ, ದಟ್ ವಾಸ್ ಅಬೌಟ್ ಕಮಿಷನ್ಸ್. ನಾವು ಡಿಫೈನಿಂಗ್ SEBC ವಾಸ್ ಆಲ್ಸೋ ಬಿಫೋರ್ ಸುಪ್ರೀಂ ಕೋರ್ಟ್ ಇನ್ ವೇರಿಯಸ್ ಕೇಸಸ್. ಅನೇಕ ಪ್ರಕರಣಗಳಲ್ಲಿ ಇದು ಸುಪ್ರೀಂ ಕೋರ್ಟ್ನ ಮುಂದೆ ಬಂತು. ಆದರೆ ನಾನು ಕೇವಲ 2 ಮತ್ತು 3 ಪ್ರಕರಣಗಳನ್ನ ಮಾತ್ರ ತಗೊಂಡಿದ್ದೀನಿ. ಅಂದರೆ ಸುಪ್ರೀಂ ಕೋರ್ಟಿನ ಉಳಿದ ಎಲ್ಲ ಪ್ರಕರಣಗಳಲ್ಲಿ ಬಹುತೇಕ ಈ ರೀತಿಯಾದಂತಹ ಅಭಿಪ್ರಾಯಗಳು, ಭಿನ್ನಾಭಿಪ್ರಾಯಗಳು ವ್ಯಕ್ತ ಆದವು. ಅದನ್ನು ನಾವಿಲ್ಲಿ ನೋಡಬೇಕು. ಒಂದೊಂದು ಪ್ರಕರಣದಲ್ಲಿ ಒಂದೊಂದು ತೆರನಾದ ಅಭಿಪ್ರಾಯ ವ್ಯಕ್ತ ಆಯಿತು. ಅದನ್ನು ಇಲ್ಲಿ ನಾವು ಒಂದೊಂದಾಗಿ ನೋಡ್ತಾ ಹೋದರೆ, ಮೊದಲನೆಯ ಪ್ರಕರಣವನ್ನು ನಾವು ನೋಡೋಣ. ಇಲ್ಲಿ MR ಬಾಲಾಜಿ ವರ್ಸಸ್ ಸ್ಟೇಟ್ ಆಫ್ ಮೈಸೂರು 1963ರ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟು ಒಂದು ನಿಯಮಕ್ಕೆ ಬಂತು. ಏನು? ನೀವು
ಕೇವಲ ಜಾತಿಯನ್ನೇ ಆಧರಿಸಿ SEBC ಮಾಡೋ ಹಾಗಿಲ್ಲ. ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವ್ಯಕ್ತಿಗಳ ಒಂದು ವರ್ಗವನ್ನು ಕೇವಲ ಜಾತಿಯ ಆಧಾರದ ಮೇಲೆ ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳ್ತೀವಿ. ಕೇವಲ ಜಾತಿಯ ಆಧಾರದ ಮೇಲೆ. ಆ್ಯಂಡ್ ಇಟ್ ಈಸ್ ಕರೆಕ್ಟ್ ಆಲ್ಸೋ. ಯಾಕಂದರೆ ನಮ್ಮ ಅನುಚ್ಛೇದ 15(1) ಅದನ್ನೇ ಹೇಳ್ತದೆ. 15(1) ಇಟ್ ಟೆಲ್ಸ್ ಅಬೌಟ್ ದ ಸೇಮ್ ಥಿಂಗ್. ಇಟ್ ಟೆಲ್ಸ್ ಅಬೌಟ್ ದ ಸೇಮ್ ಥಿಂಗ್. ಆರ್ಟಿಕಲ್ 15(1) ಏನು ಹೇಳ್ತೆ ಅಂದರೆ ಕೇವಲ ಜಾತಿಯ ಆಧಾರದ ಮೇಲೆ, ಒಂದರ ಆಧಾರದ ಮೇಲೆ ನೀವು ಮೀಸಲಾತಿ ಕೊಡೋಕ್ಕಾಗೋದಿಲ್ಲ, ಅಂದರೆ ತಾರತಮ್ಯ ಮಾಡೋಕ್ಕಾಗೋದಿಲ್ಲ ಅನ್ನೋದು ನಾವು 15(1) ನೋಡಿದ್ವಿ. ಅದರ ಪ್ರಕಾರ MR ಬಾಲಾಜಿ ಜಡ್ಜ್ಮೆಂಟ್ ಬರುತ್ತೆ. MR ಬಾಲಾಜಿನಲ್ಲಿ ಈ ರಿಸರ್ವೇಷನ್ ಲಿಮಿಟ್ 50% ಅಂತಲೂ ಹೇಳ್ತಾರೆ. ಅದು ಮುಂದೆ ನೋಡೋಣ, ಅದನ್ನು ಮುಂದೆ ನೋಡೋಣ. ಆದರೆ ಅದರ ನಂತರದ ಇನ್ನೊಂದು ಪ್ರಕರಣ, ಮಡ್ರಾಸ್ನ ಪ್ರಕರಣ, 1968ರಲ್ಲಿ ಬಂದಂತಹ ಮದ್ರಾಸಿನ ಪ್ರಕರಣದಲ್ಲಿ ಏನಾಗುತ್ತೆ ಅಂತಂದರೆ, ಸುಪ್ರೀಂ ಕೋರ್ಟ್ ಹೆಲ್ಡ್ ದ್ಯಾಟ್ ಇಫ್ ಕಾಸ್ಟ್ ಅಲೋನ್ ಈಸ್, ನೋಡಿ ಇದರ ವಿರುದ್ಧವಾದಂಥ ಜಡ್ಜ್ಮೆಂಟ್. ಒಂದು ಜಾತಿಯೇ ಸಂಪೂರ್ಣವಾಗಿ, ಆ ಜಾತಿಯೇ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದ್ದರೆ ಆಗ ಆ ಜಾತಿಯನ್ನು ನಾವು ಏನು ಮಾಡ್ಬೋದು, ಸೋಷಿಯಲಿ ಆ್ಯಂಡ್ ಎಜುಕೇಷನಲ್ ಬ್ಯಾಕ್ವರ್ಡ್ ಅಂಥೇಳಿ ನಿರ್ಧರಿಸಬೇಕಾಗ್ತದೆ ಅಂತಕ್ಕಂತಹ ತೀರ್ಮಾನವನ್ನು ಇಲ್ಲಿ ಕೊಡ್ತು. ಯಾಕೆ ಅಂತಂದರೆ ಇಲ್ಲಿ ಇಡೀ ಜಾತಿಯೇ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಒಂದು ಟ್ರೈಬು ತಗೊಳ್ಳಿ ನೀವು, ಎಲ್ಲೋ ದೂರದಲ್ಲಿರ್ತಕ್ಕಂಥ, ಎಲ್ಲೋ ಗುಡ್ಗಾಡು ಪ್ರದೇಶದಲ್ಲಿರ್ತಕ್ಕಂಥ ಅಥವಾ ಬೇರೆ, ಅಥವಾ ನಮ್ಮ ಸಮಾಜದಲ್ಲೇ ಸಿಟಿಯಲ್ಲಿ ಇರ್ಬೋದು, ಹಳ್ಳಿಯಲ್ಲಿರ್ಬೋದು, ಒಂದು ಯಾವುದೇ ಒಂದು ಜಾತಿ, ಅದು ಆ ಜಾತಿಯ ಎಲ್ಲರೂ ಸಾಮಾಜಿಕವಾಗಿ ಹಿಂದುಳಿದ್ರೆ ಅವರಿಗೆ ಶಿಕ್ಷಣವೇ ಇಲ್ಲದೆ ಹೋದಂಥ ಸಂದರ್ಭದಲ್ಲಿ ನಾವು ಅದನ್ನು ಈ ಆಧಾರದ ಮೇಲೆ 15(1) ಆಧಾರದ ಮೇಲೆ ತೆಗಿಯೋಕ್ಕಾಗಲ್ಲ, ಅವ್ರನ್ನ ಹೊರಗಿಡೋಕ್ಕಾಗೋದಿಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ರಾಜೇಂದ್ರ ವರ್ಸಸ್ ಸ್ಟೇಟ್ ಆಫ್ ಮಡ್ರಾಸ್ ಪ್ರಕರಣದಲ್ಲಿ ತರಲಾಯಿತು. ಈ ಎಲ್ಲ ಗೊಂದಲ ಇದ್ದಾಗ ಇನ್ನೊಂದು ಪ್ರಕರಣ ಇತ್ತು. ಇನ್ನೊಂದು ಪ್ರಕರಣ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಇತ್ತು. ಅದಕ್ಕೆ ವಸಂತ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ 1985ರ ಜಜ್ಮೆಂಟು. ಇದರಲ್ಲಿ ನೋಡಿ ನಮ್ಮ ಸರ್ಕಾರವೇ ಪ್ರಶ್ನೆ ಕೇಳಿಬಿಡ್ತು ಸರ್ವೋಚ್ಚ ನ್ಯಾಯಾಲಯಕ್ಕೆ. ಕರ್ನಾಟಕ ಸರ್ಕಾರ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೇಳಿತು, ನೋಡಿ ಈ ರೀತಿಯಾದಂತಹ ಅನೇಕ ಪ್ರಕರಣಗಳಿದ್ದಾವೆ, ಅನೇಕ ಗೊಂದಲಗಳಿದ್ದಾವೆ, ಅದಕ್ಕೆ ದಯವಿಟ್ಟು ನೀವು ಒಂದು ಕೆಲಸ ಮಾಡಿ, ಯಾವುದನ್ನು ನಾವು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಂಥ ವರ್ಗ ಅಂತ ಹೇಳಬೇಕು ಅನ್ನೋದನ್ನು ನೀವು ವ್ಯಾಖ್ಯಾನಿಸಿ ಕೊಟ್ಬಿಡಿ ನಮಗೆ ಸುಪ್ರೀಂ ಕೋರ್ಟ್ನವರು. ಅದೇ ಪ್ರಕಾರ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು ಕರ್ನಾಟಕ ಸರ್ಕಾರ ಏನು ಮಾಡ್ತು, ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೇಳ್ತು. ಆದರೆ ಇಲ್ಲಿರ್ತಕ್ಕಂತಹ ಸಂವಿಧಾನ ಪೀಠ 5 ಜನರ ಪೀಠ, ಇದು ಸಂವಿಧಾನಿಕ ಪೀಠ ಅಂತ ಹೇಳ್ತೀವಿ ನಾವು. ಈ 5 ಜನರ ಸಂವಿಧಾನಿಕ ಪೀಠ ಏನು ಮಾಡ್ತು ಅಂತಂದರೆ 5 ಜನರು ಬೇರೆ ಬೇರೆ ತಮ್ಮದೇ ಆದಂತಹ ಅಭಿಪ್ರಾಯವನ್ನು ಅಥವಾ ತೀರ್ಪನ್ನು ಈ ಪ್ರಕರಣದಲ್ಲಿ ಕೊಟ್ಟರು. ದೇ ವರ್ ಹ್ಯಾವಿಂಗ್ ಡಿಫರೆಂಟ್ ನೋಷನ್ಸ್. ಇಟ್ಸ್ ವೆರಿ ಡಿಫಿಕಲ್ಟ್. ಬೇರೆ ಬೇರೆ ವಿಷಯಗಳನ್ನ ಹೇಳಿದರು. ಆದರೂ ಅವರಿಗೆಲ್ಲರ ಜಡ್ಜ್ಮೆಂಟ್ಗಳನ್ನ ಓದಿ ಒಂದೇನಾದರೂ ಅದಕ್ಕೆ ಸಾಮಾನ್ಯವಾದ ಒಂದು ನಿಯಮವನ್ನು ನಾವು ಅಕಸ್ಮಾತ್ ಹೇಳೋದು ಅಂತಾದರೆ ಏನು ಹೇಳ್ಬೋದು ನಾವು? ದ ಜನರಲ್ ಔಟ್ಕಮ್ ವಾಸ್ ದ್ಯಾಟ್ ಕಾಸ್ಟ್ ಆಲ್ಸೋ ಕ್ಯಾನ್ ಬಿ ಎ ರಿಲೆವೆಂಟ್ ಫ್ಯಾಕ್ಟರ್. ನೋಡಿ, ಅಂದರೆ ಬೇರೆ ಕಾರಣಗಳು ಇರ್ಬೋದು, ಅವರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಾರೆ ಅನ್ನೋದಕ್ಕೆ ಬೇರೆ ಕಾರಣಗಳು ಇರ್ಬೋದು. ಅದರ ಜೊತೆಗೆ ಜಾತಿಯೂ ಕೂಡ ಒಂದು ಕಾರಣವಾಗಿರ್ಬೋದು. ನೋಡಿ, ಈಗ 3 ಜಡ್ಜ್ಮೆಂಟನ್ನು ಹೇಳೋಣ. ಮೊದಲೇ ಜಡ್ಜ್ಮೆಂಟಲ್ಲಿ ಜಾತಿಯನ್ನೇ ನೀವು ಹೇಳೋಕ್ಕಾಗಲ್ಲ, ಬರೀ ಜಾತಿಯನ್ನೇ ಇಟ್ಕೊಂಡು ನೀವು ಶೈಕ್ಷಣಿಕ ಮತ್ತು ಸಾಮಾಜಿಕ ಹಿಂದುಳಿದವರು ಅಂತ ಹೇಳೋಕ್ಕಾಗಲ್ಲ. 2ನೇ ಪ್ರಕರಣದಲ್ಲಿ ಆ ಜಾತಿಯಲ್ಲಿ ಎಲ್ಲರೂ ಹಾಗೆ ಇದ್ದಾಗ ನಾವು ಅದನ್ನು ಬಿಡೋಕ್ಕಾಗಲ್ಲ. ಆದರೆ 3ನೇದು ಏನು ಹೇಳ್ತು? 3ನೇ ಪ್ರಕರಣದಲ್ಲಿ ಏನು ಹೇಳ್ತು ಅಂತಂದರೆ, ಇದು ಒನ್ ಆಫ್ ದ ರೀಸನ್ಸ್, ಅಂದರೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಂತಹ ಯಾವುದೇ ಒಂದು ವರ್ಗಕ್ಕೆ ಅದರಲ್ಲಿ ಒಂದು ಕಾರಣ ಜಾತಿಯೂ ಆಗಿರಬಹುದು ಅನ್ನೋದನ್ನು ಈ ಪ್ರಕರಣದಿಂದ ನೋಡ್ಬೋದು. ಕೆಲವರು ಪಾವರ್ಟಿ ಅಂತ ಹೇಳಿದರು, ಈ ರೀತಿಯಾದಂಥ ಎಕನಾಮಿಕ್ ಕಂಡೀಷನ್ ಹೇಳಿದರು. ಇವೆಲ್ಲದರ ಜೊತೆಗೆ ಜಾತಿಯೂ ಕೂಡ ಒಂದು ಕಾರಣ ಆಗಿರ್ಬೋದು ಅಂತಕ್ಕಂಥ ಈ 3 ಪ್ರಕರಣಗಳನ್ನು ನೋಡಿದಾಗ ನಮ್ಗನ್ಸುತ್ತೆ ವಿವಿಧ ಅಂದರೆ ದೇರ್ ವಾಸ್ ನೋ ಯುನಾನಿಮಿಟಿ ಇನ್ ದ ಇಂಟರ್ಪ್ರಿಟೇಷನ್ ಆಫ್ ಸುಪ್ರೀಂ ಕೋರ್ಟ್ ವೈಲ್ ಡಿಫೈನಿಂಗ್ SEBC. ಅಂದರೆ ಸರ್ವೋಚ್ಚ ನ್ಯಾಯಾಲಯ ಒಮ್ಮತವನ್ನು ಹೊಂದಿರಲಿಲ್ಲ. ಒಂದೊಂದು ಕಾಲದಲ್ಲಿ 63, 68, 85 ಬೇರೆ ಬೇರೆಯಾದಂತಹ ವ್ಯಾಖ್ಯಾನಗಳನ್ನು ಸರ್ವೋಚ್ಚ ನ್ಯಾಯಾಲಯ ಕೊಡ್ತು. ಇದಾದ ಮೇಲೆ ಏನಾಗುತ್ತೆ ನೋಡೋಣ. ಇದಾದ ಮೇಲೆ ಈ ಮಂಡಲ್ ಕಮಿಷನ್ ಇದೆಯಲ್ವಾ, ನಾನು ಹೇಳಿದ್ನಲ್ಲ, ಮಂಡಲ್ ಕಮಿಷನ್ನ ವರದಿಯನ್ನು
ಏನು ಮಾಡ್ತು? ಸರ್ಕಾರ ಅಂಗೀಕರಿಸ್ತು, ಕೇಂದ್ರ ಸರ್ಕಾರ, ವಿ ಪಿ ಸಿಂಗ್ ಸರ್ಕಾರ ಅದನ್ನು ಅಂಗೀಕರಿಸಿದ ನಂತರವೂ ಅದಕ್ಕೆ ವಿರೋಧವಾಗಿ ಸಾಕಷ್ಟು ಸಂಘರ್ಷಗಳು ನಡೆದು, ಕೆಲವು ಜನರು ಸುಟ್ಕೊಂಡು ಸತ್ತು ಹೋದರು, ಆ ಥರದ್ದೆಲ್ಲ ಇದೆ. ಆ ಪ್ರಕರಣ ಸುಪ್ರೀಂ ಕೋರ್ಟ್ ಮುಂದೆ ಬಂತು. ಆ ಪ್ರಕರಣಕ್ಕೆ ನಾವೇನು ಹೇಳ್ತೀವಿ ಅಂತಂದ್ರೆ ಇಂದಿರಾ ಸಾಹ್ನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತೇಳಿ. ಇದೊಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, PIL. ಇಟ್ ಇಸ್ ಎ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, PIL. ಇಂದಿರಾ ಸಾಹ್ನಿ ಅಂತ ಹೇಳಿ ಒಬ್ಬ ಸಾರ್ವಜನಿಕ ಹಿತಾಸಕ್ತಿಯ ವ್ಯಕ್ತಿ ಈ ಅರ್ಜಿಯನ್ನು ಹಾಕಿ, ಇಲ್ಲಿ ಅವರು ಏನು ಮಾಡ್ತಾರೆ ಅಂತಂದ್ರೆ, ಈ ಅರ್ಜಿ ನೋಡಿ, ಮೊದಲು 5 ಮೆಂಬರ್ ಹೀಗೆಲ್ಲ ಇದ್ದಿದ್ದರಿಂದ ಇದು 9 ಜನರಿರುವಂತಹ, 9 ನ್ಯಾಯಮೂರ್ತಿಗಳಿರುವಂತಹ, ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನ್ ಬೆಂಚ್ ಆಫ್ 9 ಜಡ್ಜಸ್, 9 ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್. ಅವರು ಈ ಒಂದು ಅನುಚ್ಛೇದ ಏನಿದೆಯಲ್ಲ, ಆರ್ಟಿಕಲ್ 15(4) ಮತ್ತು 16(4), ಇವೆರಡೂ ಒಂದೇ. ಆರ್ಟಿಕಲ್ 15(4) ಮತ್ತು 16(4) ನಾವು ಏನು ಮಾಡ್ತೀವಿ? ನೇಮಕಾತಿಯ ಬಗ್ಗೆ ಡಿಸೈಡ್ ಮಾಡ್ತೀವಿ. 15(4) ವಿಶೇಷ ಪ್ರಾವಧಾನಗಳ ಬಗ್ಗೆ ಚರ್ಚೆ ಮಾಡ್ತೀವಿ, ವಿಶೇಷ ಪ್ರಾವಧಾನಗಳು. ಹಾಗಾಗಿ ಎರಡನ್ನೂ ಇಲ್ಲಿ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಈ ಪ್ರಕರಣದಲ್ಲಿ ಅಡ್ರೆಸ್ ಮಾಡಿದಾಗ ಏನೇನಾಯಿತು ಅಂತ ನೋಡೋಣ. ಇಲ್ಲಿ ಏನಾಯಿತು? ನಾನು ಹೇಳಿದ್ನಲ್ಲ, ಈ ಮೊದಲೇ ಹೇಳಿದ ಹಾಗೆ ವಿ ಪಿ ಸಿಂಗ್ ಸರ್ಕಾರ ಇಂಪ್ಲಿಮೆಂಟೇಷನ್ ಮಾಡ್ತು ಮಂಡಲ್ ಕಮಿಷನನ್ನು. 2 ಡೇಟ್ಗಳಲ್ಲಿ 2 ಕಂಡೀಷನ್ನ ಮಾಡ್ತದ್ದು. ಒಂದೇನು ಮಾಡ್ತದೆ? ಮಂಡಲ್ ಕಮಿಷನ್ ಹ್ಯಾಸ್ ಫೈನಲಿ ಡಿಸೈಡೆಡ್ ಹೂ ಈಸ್ OBC ಆರ್ ಹೂ ಈಸ್ ಸೋಷಿಯಲಿ ಎಜುಕೇಷನಲಿ ಬ್ಯಾಕ್ವರ್ಡ್ ಕ್ಲಾಸ್. ಅವ್ರುಗಳಿಗೆ ನಾವು ಏನು ಹೆಸರಿಟ್ವಿ ಅಂತಂದರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಹೇಳಿದ್ವಿ. ಕಾಸ್ಟ್ ಅಲ್ಲ ಇದು, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್. ಇತರೆ ಹಿಂದುಳಿದ ವರ್ಗ, ಇತರೆ ಹಿಂದುಳಿದ ವರ್ಗ, ಜಾತಿ ಅಲ್ಲ, ಇತರೆ ಹಿಂದುಳಿದ ವರ್ಗ ಅಂಥೇಳಿ ನಾವು ಏನು ಮಾಡಿದ್ವಿ? ಅದಕ್ಕೆ ಹೆಸರು ಕೊಟ್ಟು ಅವರಿಗೆ ನಾವೇನು ಮಾಡಿದ್ವಿ? ಯಾವುದೇ ವಿಶೇಷ ಪ್ರಾವಧಾನಗಳಲ್ಲಿ ಅಂದರೆ ಅಡ್ಮಿಷನ್ನು ಇಂಥ ಯಾವುದಿದ್ರೂ 27% ಕೊಡಬೇಕು. ಅಥವಾ ಸರ್ಕಾರಿ ನೇಮಕಾತಿ ಇತ್ತಂದರೆ ಅವರಿಗೆ 27% ಮೀಸಲಾತಿಯನ್ನು ಕೊಡಬೇಕು, ರಿಸರ್ವೇಷನ್ ಕೊಡಬೇಕು ಅಂತಕ್ಕಂಥದ್ದನ್ನು ಇದರಲ್ಲಿ ಹೇಳಿದ್ವಿ. ಅಲ್ಲದೆ ಇನ್ನೊಂದು ಏನು ಹೇಳಿದ್ವಿ ಅಂತಂದರೆ, ಇದರಲ್ಲಿ ಕ್ರೀಮಿ ಲೇಯರ್ ಕಾನ್ಸೆಪ್ಟ್ ಅಂತ ಹೇಳ್ತಾರೆ. ಇದರಲ್ಲಿ ಇನ್ನೊಂದು, ಓಕೆ, ಇದೊಂದು ಇನ್ನೂ ಒಂದು ಆರ್ಡರ್ನ ಇಶ್ಯೂ ಮಾಡ್ತೇವೆ ಸರ್ಕಾರ. ಏನು ಇಶ್ಯೂ ಮಾಡ್ತು? ಇನ್ನೊಂದು ಆರ್ಡರ್ನ, ನೀವು ಈ 27% ಜನರಿಗೇನು ರಿಸರ್ವೇಷನ್ ಕೊಡ್ತೀವಿ, ಇದು ಅಲ್ಲದೆ 10%ನ್ನು ನಾವೇನು ಮಾಡಬೇಕು? ಆರ್ಥಿಕವಾಗಿ ಹಿಂದುಳಿದವರಿಗೆ ಕೊಡಬೇಕು. ಆರ್ಥಿಕವಾಗಿ ಹಿಂದುಳಿದ ವರ್ಗಕ್ಕೆ ನಾವು ಮೀಸಲಾತಿ ಮಾಡಬೇಕು ಅಂಥೇಳಿ. ಹಿಯರ್ ದಿ ಅದರ್ ಪ್ರಪೋಸಲ್ ವಾಸ್ ಎಕನಾಮಿಕಲಿ ವೀಕರ್ ಸೆಕ್ಷನ್, ಇವರಿಗೆ 10%, OBCಗೆ 27%. ದೀಸ್ ಟೂ ವೇರ್ ದ ಆರ್ಡರ್ಸ್. 1990 ಒಂದು, 1991 ಈ 2 ಆಜ್ಞೆಗಳನ್ನು ಇದರಲ್ಲಿ ಪ್ರಶ್ನೆ ಮಾಡಲಾಗಿತ್ತು. ದೀಸ್ ಆರ್ಡರ್ಸ್ ವೇರ್ ಕ್ವಶನ್ಡ್ ಇನ್ ದಿಸ್ ಮಂಡಲ್ ಕೇಸ್. ಇದಕ್ಕೆ ಮಂಡಲ್ ಕೇಸ್ ಅಂತಲೂ ಹೇಳ್ತಾರೆ, ಮಂಡಲ್ ಕಮಿಷನ್ ಕೇಸ್ ಅಂತ ಹೇಳ್ತಾರೆ, ಅಥವಾ ಇಂದಿರಾ ಸಾಹ್ನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತಕ್ಕಂಥ ಕೇಸ್. ಭಾಳ ರಿಸರ್ವೇಷನ್ ವಿಷಯದಲ್ಲಿ ತುಂಬ ಪ್ರಸಿದ್ಧವಾದಂತಹ ಪ್ರಕರಣ ಇದು ಅನ್ನೋದನ್ನು ನಾವು ಮರಿಬಾರ್ದು. ಇಲ್ಲಿ ನೋಡಿ, ಇಂದಿರಾ ಸಾಹ್ನಿ ವಿಷಯದಲ್ಲಿ ಈ 27% ವಾಸ್ ಅಪ್ಹೆಲ್ಡ್. ಸೊ ನೌ 27% ರಿಸರ್ವೇಷನ್ ಈಸ್ ಅಪ್ರೂವ್ಡ್, ಈಸ್ ಹೆಲ್ಡ್ ವ್ಯಾಲಿಡ್. ಇದು ಸರಿಯಾಗಿದೆ ಎಂದು ಸರ್ವೋಚ್ಚ ನ್ಯಾಯಾಲಯ ಹೇಳಿತು. ಆದರೆ ಇದಕ್ಕೊಂದು ಕಂಡೀಷನ್ ಹಾಕ್ತು. ಕಂಡೀಷನ್ ಏನು? ನೀವು ಈ 27% ಡಿಸೈಡ್ ಮಾಡುವಂತಹ ವಿಷಯದಲ್ಲಿ ಏನು OBCಗಳಿದ್ದಾರೆ, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಏನಿದ್ದಾರೆ, ಇದರಲ್ಲಿ ಅವರು ಶ್ರೀಮಂತರಾಗಿದ್ದರೆ, ಇಫ್ ದೇ ಆರ್ ಕ್ರೀಮಿ ಲೇಯರ್, ಅವ್ರನ್ನ ಹೊರಗಿಡಬೇಕು ಅಂತ. ಇವ್ರನ್ನ ಕ್ರೀಮಿ ಲೇಯರ್ನ ಏನು ಮಾಡಬೇಕು? ಕ್ರೀಮಿ ಲೇಯರ್ಸ್ ಟು ಬಿ ಎಕ್ಸ್ಕ್ಲೂಡೆಡ್, ಇವ್ರನ್ನ ಹೊರಗಿಡಬೇಕು. ಏನು? ಮೀಸಲಾತಿಯಿಂದ ಹೊರಗೆ ಯಾರನ್ನ? ಕ್ರೀಮಿ ಲೇಯರ್ ಅಂದರೆ ಯಾರು ಸಬಲರಿದ್ದಾರೋ, ಕ್ರೀಮಿ ಲೇಯರ್, ಇವ್ರನ್ನ ನೀವೇನು ಮಾಡಬೇಕು? ಹೊರಗಿಡಬೇಕು ಅಂತಕ್ಕಂಥ ಒಂದು ಹೊಸ ನಿರ್ಬಂಧವನ್ನು ಸರ್ವೋಚ್ಚ ನ್ಯಾಯಾಲಯ ಏನು ಮಾಡ್ತದೆ? ಮಂಡಲ್ ಕಮಿಷನ್ನ ವರದಿಯ ಮೇಲೆ ಒಂದು ಹೊಸ ನಿರ್ಬಂಧವನ್ನು ಹಾಕ್ತದೆ. ಆದರೆ EWS ಅನ್ನೋದು ಒಪ್ಪಲ್ಲ.
based on the recommendation of the, sorry, this is not going to approve the economically weaker section. ಅದನ್ನು ಇಲ್ಲಿ ಮುಂದೆ ಬರೆದಿರಬೇಕು ಅಂದ್ಕೊಳ್ತೀನಿ ನಾನು. ಓಕೆ, ಇಲ್ಲ ಬರ್ದಿಲ್ಲ. ಸಿ, in Mandal Commission, this is, however, this is one thing. Another thing, second thing is 10% EWS not accepted. Not accepted or declared invalid. We can call it as declared invalid, declared unconstitutional, declared unconstitutional. ಅದು ಅಸಂವಿಧಾನಿಕ. 10% ಆರ್ಥಿಕವಾಗಿ ಹಿಂದುಳಿದವರಿಗೆ ಈ ಮಂಡಲ್ ಕಮಿಷನ್ ಅಥವಾ ಇಂದಿರಾ ಸಹಾಯ ಕೇಸಲ್ಲಿ ಒಪ್ಪಿಗೆ ಸಿಗಲಿಲ್ಲ. ಆಮೇಲೆ ನೋಡಿ, ಬೇಸ್ಡ್ ಆನ್ ದ ರೆಕಮೆಂಡೇಶನ್ ಆಫ್ ದ ಸುಪ್ರೀಂ ಕೋರ್ಟ್, ಇದರಲ್ಲಿ ಸುಪ್ರೀಂ ಕೋರ್ಟ್ ಇನ್ನೊಂದನ್ನು ಏನು ಒಂದು ಶಿಫಾರಸು ಮಾಡಿತು. ಏನು ಶಿಫಾರಸು? ಈ ರೀತಿಯಾದಂಥ ಕಂಟಿನ್ಯೂಸ್ ಒಂದು ಕಮಿಟಿ ಇಡ್ರಿ ನೀವು, ಏನು ಹಿಂದುಳಿದ ವರ್ಗಗಳ ಒಂದು ಮಂಡಲ, ಏನು ಕಮಿಷನ್, ಒಂದು ಕಮಿಷನ್ನ ಪರ್ಮನೆಂಟ್ ಆಗಿಡಿ, ಅದು ಕಾಲಕ್ಕೆ ತಕ್ಕಂಗೆ ಯಾರು ಹಿಂದುಳಿದವರು ಅದನ್ನು ರಿವೈಸ್ ಮಾಡುವಂತಹ, ಮಾಡಿಫೈ ಮಾಡುವಂತಹ, ಮಾರ್ಪಾಡು ಮಾಡುವಂತಹ ಅಧಿಕಾರನ ಅವ್ರಿಗೆ ಕೊಡ್ರಿ ಅಂಥೇಳಿ ಈ ಪ್ರಕರಣದಲ್ಲಿ ನಾವು ಕಾಣ್ತೇವೆ. ನಾವು quantum of reservation, this was another question. This was also decided in Indira Sahane and earlier also it was decided. ನೋಡಿ, ಈ ಬಾಲಾಜಿ ಪ್ರಕರಣದಲ್ಲಿ ನಾವು ಹಿಂದೆ ನೋಡಿದಿವಲ್ವಾ, ಬಾಲಾಜಿ ಪ್ರಕರಣದಲ್ಲಿ ಏನಾಗಿತ್ತು ಅಂದರೆ ಕರ್ನಾಟಕ ಸರ್ಕಾರ 68% ರಿಸರ್ವೇಷನ್ ಕೊಟ್ಟಿತ್ತು. OBC, SC, ST ಎಲ್ಲರಿಗೂ ಸೇರಿಬಿಟ್ಟು ಟೋಟಲ್ 68% ರಿಸರ್ವೇಷನ್ ಆಗ್ತಿತ್ತು. ಇದನ್ನು ಸುಪ್ರೀಂ ಕೋರ್ಟ್ ತಳ್ಳಿ ಹಾಕ್ತು. ನೋ 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 ನೋ, ಯು ಕೆನಾಟ್ ಗೋ ಬಿಯಾಂಡ್ 50%. ನೀವು 50% ಜಾಸ್ತಿ ಹೋಗೋಕ್ಕಾಗಲ್ಲ. ಯಾಕೆಂದರೆ ಯಾವುದೇ ಮಾಡಿ ನೀವು ಅದಕ್ಕೊಂದು ಸಮಂಜಸತೆ ಇರಬೇಕು, ರೀಸನೇಬಲ್ನೆಸ್ ಇರಬೇಕು. ರೀಸನೇಬಲ್ನೆಸ್ ಡಾಕ್ಟ್ರಿನ್ ಅಂತಾರೆ. ನೀವು ರಿಸರ್ವೇಷನ್ನೇ 68% ಕೊಡೋದ್ರಾಗ ಅರ್ಥ ಇಲ್ಲ. ಅಟ್ಲೀಸ್ಟು ನೀವು ರಿಸರ್ವೇಷನ್ ಮಾಡಿ ಅರ್ಧಕ್ಕೆ ನೀವು ಮಾಡ್ಕೊಳ್ಳಿ, ಇನ್ನರ್ಧ 50% ಓಪನ್ ಮಾರ್ಕೆಟ್ಗೆ ಇರಬೇಕು. ದಟ್ ಈಸ್ ಲಾಜಿಕಲ್ ಅಂತ. ಅದು ಸಮಂಜಸವಾದಂತಹ ಒಂದು ಏನು ತಾರತಮ್ಯ ಅಂತ ಹೇಳ್ಬೋದು. ನೀವು ಎಲ್ಲನೂ ರಿಸರ್ವೇಷನ್ ಮಾಡಿದರೆ ಮತ್ತೆ ಉಳಿದವ್ರಿಗೆ ಏನು ಉಳಿಯುತ್ತೆ ಅಂತಕ್ಕಂಥದ್ದನ್ನು ಈ ಪ್ರಕರಣದಲ್ಲಿ ಲಾಜಿಕಲಿ ಇದು ಮಾಡ್ತಾ, ಮತ್ತು ಇದನ್ನು ಇಂದಿರಾ ಸಹಾನೆಯಲ್ಲೂ ಇದನ್ನು ಸರಿ ಅಂತ ಹೇಳ್ತು. ಇಂದಿರಾ ಸಹಾನೆಯಲ್ಲೂ ಇದು ಸರಿಯಾಗಿದೆ ಅಂತ ಹೇಳ್ತು. ಅದು ಅಲ್ಲದೆ 2021ರಲ್ಲಿ ನೋಡಿ, ಇದು ಅತಿ ಇತ್ತೀಚಿನ ಪ್ರಕರಣ. ಏನು ಅಂದರೆ ಮಹಾರಾಷ್ಟ್ರದಲ್ಲಿ ದೊಡ್ಡ ಚಳುವಳಿ ಆಗ್ತದೆ. ಮಹಾರಾಷ್ಟ್ರ ಸರ್ಕಾರ ಕೂಡ 50%ಗಿಂತ ಹೆಚ್ಚಿನ ರಿಸರ್ವೇಷನ್ ಮಾಡಿ ಕಾನೂನನ್ನು ಹೊರಡಿಸ್ತದೆ. ಆದರೆ ಸುಪ್ರೀಂ ಕೋರ್ಟ್ ಅದನ್ನು ಇನ್ವ್ಯಾಲಿಡ್ ಅಂತ ಹೇಳ್ತದೆ. ಸುಪ್ರೀಂ ಕೋರ್ಟ್ ಅದನ್ನು ಒಪ್ಪೋದಿಲ್ಲ. ಅಂದರೆ ಇಂದಿರಾ ಸಹಾನೆ ಪ್ರಕರಣದಲ್ಲಿ ಹೇಳಿದಂಥದ್ದು ಏನಿದೆ ಅದನ್ನು ಮತ್ತೆ ಮರುಕಳಿಸ್ತದೆ, ಅದು ಸರಿ ಅಂತ ಹೇಳಿ ಹೇಳ್ತದೆ. ದಿಸ್ ಈಸ್ ಆಲ್ ಅಬೌಟ್ ರಿಸರ್ವೇಷನ್ ಸೀಲಿಂಗ್ ಅಂತ ಹೇಳ್ಬೋದು. ಏನೇ ರಿಸರ್ವೇಷನ್ ಮಾಡಿ ನೀವು ಒಂದು 100 ಹುದ್ದೆಗಳಿದ್ರೆ 100ರಲ್ಲಿ ಹೆಚ್ಚಿನದಂದರೆ ಮ್ಯಾಕ್ಸಿಮಮ್ ಗರಿಷ್ಠ ಮಟ್ಟದಲ್ಲಿ 50% ಮಾತ್ರ ರಿಸರ್ವೇಷನ್ ಇರಲಿಕ್ಕೆ ಸಾಧ್ಯ. ಉಳಿದ ಇನ್ನು 50% ಏನಿದೆ ಅದು ಯಾವಾಗಲೂ ಏನಾಗಬೇಕು, ಓಪನ್ ಆಗಿರಬೇಕು, ಓಪನ್ ಮೆರಿಟ್ಗಿರಬೇಕು. ಓಕೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಕಾಣ್ತೇವೆ. ಈ ಎಲ್ಲ ಪ್ರಕರಣಗಳನ್ನ ನೋಡಿದಾಗ ಇಲ್ಲಿ ಕಾಣ್ತೀವಿ. ಇಲ್ಲಿ ಒಂದು ಅಪವಾದ ಇದೆ, ಅದನ್ನು ಕೊನೆಗೆ ಹೇಳ್ತೀನಿ. ಅಪವಾದ ತಮಿಳುನಾಡಿನ ವಿಷಯದಲ್ಲಿ, ಅದು ಆಮೇಲೆ ಮಾತಾಡೋಣ. ಈಗ ಇದು ದಿಸ್ ಈಸ್ ಆಲ್ ಅಬೌಟ್ ಆರ್ಟಿಕಲ್ 15(4). 15 ಸಬ್ ಕ್ಲಾಸ್ 4 ಅಂತ ಏನು ಹೇಳ್ತೀವಿ, ಅಥವಾ ಉಪವಿಧಿ 4 ಅಂತ ಏನು ಹೇಳ್ತೀವಿ. 15 ಕ್ಲಾಸ್ 4ನ ಇತಿಹಾಸ ಇದು. ಅಂದರೆ ಇಟ್ ವಿಲ್ ಎಂಡ್ ಅಪ್ ಅಲ್ಟಿಮೇಟ್ಲಿ ಎಟ್ ಮಂಡಲ್ ಕಮಿಷನ್ ಅನ್ನೋದನ್ನು ನಾವು ನೋಡ್ತಾ, 15 ಕ್ಲಾಸ್ 5ನೂ ಕೂಡ ಮತ್ತೊಂದು ಉದಯವೇ. ಇದು ಒಂದು ಉದಯವೇ. ಇದು ಸುಪ್ರೀಂ ಕೋರ್ಟಿನ ತೀರ್ಪುಗಳಿಂದಲೇ 15(5) ಮಾಡುವಂತಹ ಪರಿಸ್ಥಿತಿ ಏನಾಗುತ್ತೆ ಸರ್ಕಾರಕ್ಕೆ ಅಥವಾ ಸಂಸತ್ತಿಗೆ ಬರುತ್ತೆ. ಇಲ್ಲಿ 15(5) ಕೂಡ ಒಂದು ಹೊಸ ಅನುಚ್ಛೇದ, ಸಬ್ ಕ್ಲಾಸ್ 5 ಮತ್ತೆ ಆ್ಯಡ್ ಮಾಡಲಾಯಿತು. ಇದನ್ನು ಆ್ಯಡ್ ಮಾಡಿದ್ದು ನಾವು 93ನೇ ಸಂವಿಧಾನ ತಿದ್ದುಪಡಿಯಲ್ಲಿ, 93ನೇ ಸಂವಿಧಾನ ತಿದ್ದುಪಡಿ 2005ರಲ್ಲಿ ಇದನ್ನು ಆ್ಯಡ್ ಮಾಡಿದ್ದು. 2005ರಲ್ಲಿ ಆ್ಯಡ್ ಮಾಡಿದ್ವಿ. ಇದಕ್ಕೂ ಕೂಡ ಹಿನ್ನೆಲೆ ಇದೆ. ಇದನ್ನು ನಾವು ಹಿನ್ನೆಲೆಯನ್ನು ನೋಡಿಕೊಂಡೇ ಇಲ್ಲಿಗೆ ಬರೋದು ಒಳ್ಳೆಯದು ಅನಿಸುತ್ತೆ. ಅದಕ್ಕೆ ಹಿನ್ನೆಲೆಗೆ ಹೋಗ್ತೀನಿ ನಾನು. ಹಿನ್ನೆಲೆ ಏನಿದೆ ನೋಡೋಣ. ಇಲ್ಲಿ ಏನಾಗುತ್ತೆ ಅಂತಂದರೆ, ಬ್ಯಾಕ್ಗ್ರೌಂಡ್ ಆಫ್ 93rd ಅಮೆಂಡ್ಮೆಂಟ್ ಆ್ಯಕ್ಟ್. 93rd ಅಮೆಂಡ್ಮೆಂಟ್ ಆ್ಯಕ್ಟ್ 93rd ಅಮೆಂಡ್ಮೆಂಟ್ ಆ್ಯಕ್ಟನ್ನು ನಾವು ನೋಡೋದಾದರೆ ಅದಕ್ಕೇನೆ ಮೊದಲ ಇವೆರಡು ಅನುಚ್ಛೇದಗಳನ್ನು ನೋಡೋದು ಒಳ್ಳೆಯದು. 19(1) ಏನು ಹೇಳುತ್ತೆ, 19(6) ಏನು ಹೇಳುತ್ತೆ ಅನ್ನೋದನ್ನು ಒಂದ್ಸಲ ಇದನ್ನು ನೋಡೋಣ. 19(1) ಅಲೌಸ್ ಎನಿ ಸಿಟಿಸನ್, ಯಾವುದೇ ನಾಗರಿಕರು ಅಥವಾ ಪ್ರಜೆಗಳು ಏನೇನು ಮಾಡ್ಬೋದು, ಉದ್ಯೋಗ ಮಾಡ್ಬೋದು, ಬಿಸ್ನೆಸ್ ಮಾಡ್ಬೋದು,
ನೌಕರಿ ಮಾಡ್ಬೋದು, ವ್ಯಾಪಾರ ಮಾಡ್ಬೋದು, ಇದೆಲ್ಲ ಅವಕಾಶ ಇರುವಂಥದ್ದು ನಮ್ಗೆ ಅನುಚ್ಛೇದ 19(1)G ಅದೇ ತೆರನಾಗಿ ಇಲ್ಲಿ ಈ 1Gದ ಮೇಲೆ ನೀವೇನು ಮಾಡ್ಬೋದು, ನಿರ್ಬಂಧಗಳನ್ನ ಹೇಳ್ಬೋದು. ನೀವು ಉದ್ಯೋಗ ಮಾಡ್ಬೋದು ಅಂತ ಹೇಳಿ ಅಂದ್ರೆ ಒಂದು ಮನೆಯಲ್ಲಿ ಪ್ರಾಸ್ಟಿಟ್ಯೂಷನ್ ನಡೆಸೋದಲ್ಲ, ಯಾವುದೋ ಒಂದು ಮನೆಯಲ್ಲಿ ಗ್ಯಾಮ್ಲಿಂಗ್ ನಡೆಸೋದಲ್ಲ, ಅವು ಉದ್ಯೋಗ ಅಲ್ಲ. ಅದಕ್ಕೆ ಕೆಲವೊಂದು ನಿರ್ಬಂಧಗಳಿರ್ತವೆ. ಅಂದರೆ ಇದು ನಿರಂಕುಶವಾದಂತಹ ಹಕ್ಕಲ್ಲ, ಅದು ನಿರಂಕುಶವಾದಂತಹ ಹಕ್ಕಲ್ಲ. ಆ ಹಕ್ಕಿಗೆ ಕೆಲವೊಂದು ನಿರ್ಬಂಧಗಳಿದ್ದಾವೆ. ಆದರೆ ನಿರ್ಬಂಧಗಳು ಹೆಂಗಿರಬೇಕು, ರೀಸನೇಬಲ್ ಆಗಿರಬೇಕು. ಒಂಥರ ಅದು ಸಮಂಜಸವಾದಂತಹ ಏನು ನಿರ್ಬಂಧಗಳಿರಬೇಕು. ಆ ನಿರ್ಬಂಧಗಳು ಅನಾಗರಿಕತೆಯಿಂದ ಕೂಡಿರಬಾರ್ದು, ಅಥವಾ ನಮ್ಮ ಮೂಲಭೂತ ಹಕ್ಕುಗಳನ್ನೇ ಕಿತ್ಕೊಳ್ಳುವಂಥ ನಿರ್ಬಂಧಗಳು ಇರಬಾರ್ದು ಅನ್ನೋದನ್ನು 19(6) ಹೇಳುತ್ತೆ. Provides that the fundamental rights under 19(1)G can be restricted by imposing reasonable restrictions in the interest of general public. ನೋಡಿ, ಸಾರ್ವಜನಿಕ ಹಿತದೃಷ್ಟಿಯಿಂದ ನೀವೇನು ಮಾಡ್ಬೋದು, ಅದರ ಮೇಲೆ ನಿರ್ಬಂಧಗಳನ್ನು ಹೇರ್ಬೋದು ಅಂತಿತ್ತು. ಈ ಎರಡು ಪ್ರಕರಣಗಳನ್ನ, ಎರಡು ಆರ್ಟಿಕಲ್ಗಳನ್ನ ಒಂದು ಬದಿಗಿಟ್ಟು ಏನು ಪ್ರಕರಣಗಳು ನಡೀತು ಅಂತ ಬರೋಣ. ಒಂದು TMA ಫೌಂಡೇಶನ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ. ಇದು ನಾವು ಮಣಿಪಾಲ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಪ್ರಕರಣ. ಇಲ್ಲಿ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಏನಂತಂದರೆ ಅದೊಂದು ಮೈನಾರಿಟಿ ಸಂಸ್ಥೆ. ನಮ್ಮ ಅನುಚ್ಛೇದ 29 ಮತ್ತು ಅನುಚ್ಛೇದ 30ರಲ್ಲಿ ನಾವು ಮೈನಾರಿಟಿಗಳಿಗೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟಿದ್ದೀವಿ. ನನಗನ್ಸಿದ ಮಟ್ಟಿಗೆ ಬಹುತೇಕ ಆ 29, 30 ಅವಕ್ಕೆ ಯಾವುದೇ ನಿರ್ಬಂಧಗಳಿಲ್ಲ. ಅದನ್ನು ಆ ಅನುಚ್ಛೇದ ಬಂದಾಗ ನೋಡೋಣ. ಈ ಪ್ರಕರಣ ಏನು ಅನ್ನೋದನ್ನು ನೋಡೋಣ. ಈ ಪ್ರಕರಣ ಶಿಕ್ಷಣ ಸಂಸ್ಥೆಗಳು ನಡೆಸುವಂಥದ್ದು. ಇಲ್ಲಿ ಏನಾಯಿತು ಅಂತಂದರೆ, ಇನ್ ದಿಸ್ ಕೇಸ್ ಸುಪ್ರೀಂ ಕೋರ್ಟ್ ಹೇಳಿದೆ ದ್ಯಾಟ್ ರೈಟ್ ಟು ಎಸ್ಟಾಬ್ಲಿಷ್ ಎನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ದ ಚಾರಿಟಿ ಆರ್ ಫಾರ್ ಪ್ರಾಫಿಟ್ ಬೀಯಿಂಗ್ ಎನ್ ಅಕ್ಯುಪೇಷನ್ ಈಸ್ ಪ್ರೊಟೆಕ್ಟೆಡ್ ಅಂಡರ್ 19(1)G ಅಂತ ಹೇಳ್ತು. ನೋಡಿ, ಅಂದರೆ ಈ ಸರ್ಕಾರಗಳು ಏನು ಮಾಡ್ತು, ಶಾಲೆಗಳಿಗೆ ನೀವು ಇಷ್ಟು ಮಕ್ಕಳನ್ನ ತೊಗೊಳ್ಳೇಬೇಕು, ಇಷ್ಟು ಮಕ್ಕಳನ್ನ ಕಂಪಲ್ಸರಿ ಫ್ರೀಯಾಗಿ ತೊಗೊಳ್ಬೇಕು, ಅವ್ರಿಗೆ ಫೀ ತೊಗೊಳ್ಳೋ ಹಂಗಿಲ್ಲ, ಅಥವಾ ಕ್ಯಾಪಿಟೇಷನ್ ಫೀ ತೊಗೊಳ್ಳೋಂಗಿಲ್ಲ, ಈ ರೀತಿ ನಿರ್ಬಂಧಗಳನ್ನ ತಂದಾಗ ಈ TMFI ಅವರು ಸುಪ್ರೀಂ ಕೋರ್ಟ್ ತನಕ ಹೋಗ್ತಾರೆ. ಸಾಕಷ್ಟು ಕೇಸ್ಗಳಿವೆ TMFI ವಿಷಯದಲ್ಲಿ. ಅದರಲ್ಲಿ ಈ ಪ್ರಕರಣವನ್ನು ನಾವು ನೋಡೋದಾದರೆ ಇಲ್ಲಿ ಏನಾಯಿತು ಅಂತಂದರೆ, ಅವರು 19(1)Gಗೆ ವಿರುದ್ಧವಾಗಿದೆ, ನೀವು ನನಗೆ ಡೈರೆಕ್ಷನ್ಸ್ ಕೊಡೋದಾಗಲಿ ಇದನ್ನು ಮಾಡೋದಾಗಲಿ ನಿಮ್ಗೆ ಅವಕಾಶ ಇಲ್ಲ. ಯಾರಿಗೆ? ಸರ್ಕಾರಕ್ಕೆ. ನಾನು ಇಂಡಿಪೆಂಡೆಂಟ್ ಅಂತಕ್ಕಂಥದ್ದನ್ನು ಅವ್ರು ಏನು ಮಾಡಿದರು, ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಹೋದಾಗ ಸರ್ವೋಚ್ಚ ನ್ಯಾಯಾಲಯ ಇದು ಒಪ್ಕೊಂಡ್ಬಿಡ್ತು. ಹೌದು, ಇವರಿಗೆ 19(1)G ಪ್ರಕಾರ ಇವರಿಗೆ ದೇರ್ಫೋರ್ ಇಂಪೋಸಿಷನ್ ಆಫ್ ಗೌರ್ಮೆಂಟ್ ಕೋಟಾ ಆಫ್ ಸೀಟ್ಸ್. ನೋಡಿ, ಸರ್ಕಾರಿ ಮೀಸಲಾತಿ ಏನು ಇದ್ರ ಅನ್ಏಡೆಡ್ ಪ್ರೊಫೆಷನಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಈಸ್ ನಾಟ್ ಎ ರೀಸನೇಬಲ್ ರಿಸ್ಟ್ರಿಕ್ಷನ್. ನೋಡಿ, ಇಲ್ಲಿ ಹೇಳಿದ್ನಲ್ವಾ, ಇದು ಸಮಂಜಸವಾದಂತಹ ನಿರ್ಬಂಧ ಅಲ್ಲ. ಯಾವುದ್ರ ಮೇಲೆ? ಅನ್ಏಡೆಡ್ ಪ್ರೊಫೆಷನಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್. ಇವ್ರ ವಾದ ಏನಾಗಿತ್ತು, ನಮಗೇನು ನೀವು ದುಡ್ಡು ಕೊಡೋದಿಲ್ಲ. ಅನ್ಏಡೆಡ್ ಅಂದರೆ ಸರ್ಕಾರದ ಸಹಾಯಧನ ಇರೋದಿಲ್ಲ. ನಾವು ನಮ್ಮದೇ ಆದಂಥ ಬಿಲ್ಡಿಂಗನ್ನು ಮಾಡ್ತೀವಿ, ನಮ್ಮದೇ ಆದಂಥ ಪ್ರಾಪರ್ಟಿನಲ್ಲಿ ಮಾಡ್ತೀವಿ, ನಮ್ಮದೇ ಆದಂತಹ ಸಂಬಳವನ್ನು ನಾವೇನು ಮಾಡ್ತೀವಿ, ನಮ್ಮ ಸಿಬ್ಬಂದಿಗೆ ಕೊಡ್ತೀವಿ. ನಾವು ಒಂದು ಶಿಕ್ಷಣ ಸಂಸ್ಥೆಯನ್ನು ಮಾಡಿಕೊಡ್ತೀವಿ. ಅಷ್ಟೇ ಅಲ್ಲ, ನಮ್ಮ ಸಂಸ್ಥೆ, ನಾವು ಮಾಡಿಕೊಂಡಿರುವಂತಹ ಸಂಸ್ಥೆ ಅನುಚ್ಛೇದ 29, 30ರಲ್ಲಿ ನಾವು ನಮ್ಮ ಕಲ್ಚರಲ್ ಮತ್ತು ಲಿಂಗ್ವಿಸ್ಟಿಕ್ ರೈಟ್ಸ್ನ ಉಳಿಸೋದಕ್ಕೋಸ್ಕರ ನಾವು ಮಾಡಿಕೊಂಡಂಥ ಸಂಸ್ಥೆ. ನೀವು ಬಂದು ನಮ್ಮ ಮೇಲೆ ಬೇರೆ ಗೌರ್ಮೆಂಟ್ ಕೋಟಾ ಸೀಟ್ ನಾವು ಕೊಡ್ತೀವಿ, ಆ ಸೀಟ್ಗೆ ಅಷ್ಟು ಜನ ನೀವು ತೊಗೋಬೇಕು ಅಂತ ಹೇಳೋದಿದೆಯಲ್ಲ, ಇದು ನಾವು ಒಪ್ತಕ್ಕಂಥದ್ದು ಅಲ್ಲ ಅಂತಕ್ಕಂಥದ್ದನ್ನು ಈ ಪ್ರಕರಣದಲ್ಲಿ ಹೇಳ್ತಾರೆ. ಆವಾಗ ಸುಪ್ರೀಂ ಕೋರ್ಟ್ ಹೌದಲ್ಲ, ಇವ್ರಿಗೆ ಯಾಕೆ ಇದು ಇವ್ರೇನು ಹಾಕುವಂಥ ನಿರ್ಬಂಧ ಇಟ್ ಈಸ್ ಅನ್ರೀಸನೇಬಲ್ ಅಂಥೇಳಿ ಸುಪ್ರೀಂ ಕೋರ್ಟ್ ಏನು ಮಾಡ್ತು, ಇವರ ಪರವಾಗಿ TMFI ಪರವಾಗಿ ಜಜ್ಮೆಂಟನ್ನು ಕೊಡ್ತು. ಇದು ಒಂದು ಪ್ರಕರಣ. ಇದಾದ ನಂತರ 2002ರಲ್ಲಿ ಆದಂಥ ಪ್ರಕರಣ. ಇನ್ನೊಂದು ಪ್ರಕರಣ 2005ರಲ್ಲಿ ಇನ್ನೊಂದು ಪ್ರಕರಣ ಬರ್ತದೆ, PA ಇನಾಮ್ದಾರ್ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ. ಅಲ್ಲಿ ನಾವು ಮೈನಾರಿಟಿ ಇನ್ಸ್ಟಿಟ್ಯೂಷನ್ ನೋಡಿದ್ವಿ. ಇಟ್ ಇಸ್ ಕಾಲ್ಡ್ ಮೈನಾರಿಟಿ ಇನ್ಸ್ಟಿಟ್ಯೂಷನ್. ಇದು ಮೈನಾರಿಟಿ ಇನ್ಸ್ಟಿಟ್ಯೂಷನ್ ಅಲ್ಲ, ಇದು ಅನ್ಏಡೆಡ್ ಇನ್ಸ್ಟಿಟ್ಯೂಷನ್. ನೋಡೋಣ. ದ ಪಾಲಿಸಿ ಆಫ್ ರಿಸರ್ವೇಷನ್ ಆಫ್ ಕೋಟಾ ಇನ್ ಅಡ್ಮಿಷನ್ ಆಫ್ ಎ ಮೈನಾರಿಟಿ ಆ್ಯಂಡ್ ಅನ್ಏಡೆಡ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್, ಎಸ್ಪೆಷಲಿ ಇವ್ರದ್ದು ಅನ್ಏಡೆಡ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಈಸ್ ವೈಲೇಟಿವ್ ಆಫ್ ಆರ್ಟಿಕಲ್ 19(1)G ಅಂತ ಹೇಳ್ತೀವಿ. ಇಲ್ಲಿನ ಅಂದರೆ TMFIನಲ್ಲಿ ಹೇಳಿದಂತಹ ವಿಷಯವನ್ನು ಇಲ್ಲಿ ಹೇಳ್ತು. TMFIಗೆ ಸಂಬಂಧಪಟ್ಟಂಥ ವಿಷಯ ಮೈನಾರಿಟಿ ಸಂಸ್ಥೆಗಾಗಿದ್ದರೆ ಇದು ಸಹಾಯಧನವನ್ನು ತೆಗೆದುಕೊಳ್ಳಲಾದಂತಹ ಸರ್ಕಾರದ ಸಹಾಯಧನವನ್ನು ತೆಗೆದುಕೊಳ್ಳದೆ ಸ್ವಂತ ತನ್ನ ಏನು ವೆಚ್ಚದಲ್ಲಿ ಏನು ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತದೋ ಅಂಥ ಸಂಸ್ಥೆಗಳ ವಿಷಯದಲ್ಲಿಯೂ ಕೂಡ ಸರ್ವೋಚ್ಚ ನ್ಯಾಯಾಲಯ 19(1)Gಗೆ ಅದು ಅನ್ವಯ ಆಗುತ್ತೆ. ಶಿಕ್ಷಣ ಸಂಸ್ಥೆಯನ್ನು ನಡೆಸುವುದು ಕೂಡ ಒಂದು ವ್ಯಾಪಾರ ಅಂತ ಹೇಳಿಬಿಡ್ತು. ಶಿಕ್ಷಣ ಸಂಸ್ಥೆಯನ್ನು ನಡೆಸುವುದು ಕೂಡ ಒಂದು
ವೃತ್ತಿ. ಈ ವೃತ್ತಿ ಇರೋದರಿಂದ ಇದು 19(1)G ಬರುತ್ತೆ. ಇದು 19(1)G ಬರೋದ್ರಿಂದ ನೀವು 19(6) ಇದೆಯಲ್ಲ, ಕೋಟಾ ಹಾಕಬೇಕು ಅವರಿಗೆ, ಗೌರ್ಮೆಂಟ್ ಕೋಟಾ, ಇಷ್ಟು ಸೀಟ್ ನೀವು ಗೌರ್ಮೆಂಟ್ ಸೀಟ್ ತೊಗೋಬೇಕು ಅಂಥೇಳಿ ನೀವು ಅವ್ರ ಮೇಲೆ ನಿರ್ಬಂಧ ಹಾಕೋದಿದೆಯಲ್ಲ, ಇದು ಸರಿ ಅಲ್ಲ ಅಂತ ಹೇಳ್ತು. ಆದ್ದರಿಂದ ಸರ್ಕಾರದ ಸಾಮಾಜಿಕ ನ್ಯಾಯವನ್ನು ಒದಗಿಸುವಂತಹ ಅದರ ಅನುಚ್ಛೇದ 46ರ ಉದ್ದೇಶಕ್ಕೆ ಮತ್ತೆ ತೊಂದರೆ ಸ್ಟಾರ್ಟ್ ಆಯಿತು, ಅಥವಾ ಅದರ ರಾಜ್ಯ ನಿರ್ದೇಶನ ತತ್ವಗಳಿಗೆ ಮತ್ತೆ ತೊಂದರೆ ಸ್ಟಾರ್ಟ್ ಆಯಿತು. ಈ ತೊಂದರೆಯನ್ನು ಸರಿಪಡಿಸುವುದಕ್ಕೋಸ್ಕರ ಸರ್ವೋಚ್ಚ ನ್ಯಾಯಾಲಯ ಏನು ಮಾಡುತ್ತೆ ಅಂತಂದರೆ ಮತ್ತೊಂದು ತಿದ್ದುಪಡಿಯನ್ನು ತರ್ತದೆ. ನೋಡಿ, 15(4) ವಾಸ್ ಬಿಕಾಸ್ ಆಫ್ ಚಂಪಾಕಂ ದೊರೆ ರಾಜನ್. 15(5) ವಾಸ್ ಬಿಕಾಸ್ ಆಫ್ ಇನಾಮ್ದಾರ್ ಆ್ಯಂಡ್ ಪೈ. 15(5) ವಾಸ್ ಬಿಕಾಸ್ ಆಫ್ ಇನಾಮ್ದಾರ್ ಆ್ಯಂಡ್ ಪೈ. ಇನಾಮ್ದಾರ್ ಮತ್ತು ಪೈ ಪ್ರಕರಣದಲ್ಲಿ ಏನಾಯಿತು ಅಂತಂದರೆ, ನೀವು 19(1)G ಪ್ರಕಾರ ಇದೀವಿ ನಾವು, ನೀವು 19(6) ಈಸ್ ಅನ್ರೀಸನೇಬಲ್, ನೀವು ನಮ್ಮ ಮೇಲೆ ರಿಸರ್ವೇಷನ್ ಕೋಟಾ ಹಾಕೋಕ್ಕಾಗಲ್ಲ ಅಂದಾಗ ಏನು ಮಾಡ್ತು ಸರ್ಕಾರ? ಸಂವಿಧಾನ ತಿದ್ದುಪಡಿನೇ ಮಾಡ್ತು. ಏನು ತಿದ್ದುಪಡಿ ಮಾಡ್ತು? ನಥಿಂಗ್ ಇನ್ ದಿಸ್ ಆರ್ಟಿಕಲ್ ಆರ್ ಇನ್ ಸಬ್ ಕ್ಲಾಸ್ 19(1)G. ಅದೇ ಹೇಳಿದ್ನಲ್ವಾ, 19(1)G ನಾವೇನು ರಿಸರ್ವೇಷನ್ ಕೋಟಾ ಫಿಕ್ಸ್ ಮಾಡ್ತೀವಿ ಅದಕ್ಕೆ 19(1)G ಅಪ್ಲೈ ಆಗಲ್ಲ. ನೀವು 19(1)G ತಾನೇ ನೀವು ಅದರಲ್ಲಿ ನೀವು ಕೇಸ್ ಗೆದ್ದದ್ದು, ಅದಕ್ಕೆ ಅದನ್ನು ಸರಿ ಮಾಡ್ತೀವಿ ನಾವು, ತಿದ್ದುಪಡಿ ಅಂತ ಸರಿ ಮಾಡ್ತೀವಿ. ಏನು? ಶಾಲ್ ಪ್ರಿವೆಂಟ್ ದ ಸ್ಟೇಟ್ ಫ್ರಮ್ ಮೇಕಿಂಗ್ ಎನಿ ಸ್ಪೆಷಲ್ ಪ್ರೊವಿಷನ್. ಏನಕ್ಕೆ? ಕಾನೂನಿನಿಂದ ಸ್ಪೆಷಲ್ ಪ್ರೊವಿಷನ್ ಫಾರ್ ದ ಅಡ್ವಾನ್ಸ್ಮೆಂಟ್ ಆಫ್ ಸೋಷಿಯಲಿ ಆ್ಯಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಆಫ್ ಪೀಪಲ್. ಅವರ ಉದ್ಧಾರಕ್ಕಾಗಿ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದವಂಥವರ ಉದ್ಧಾರಕ್ಕಾಗಿ ಏನು ಮಾಡ್ತೀವಿ? ಫಾರ್ ಶೆಡ್ಯೂಲ್ಡ್ ಕಾಸ್ಟ್ ಆರ್ ಶೆಡ್ಯೂಲ್ಡ್ ಟ್ರೈಬ್ಸ್ ಇನ್ ಸೋ ಫಾರ್ ಆಸ್ ಸಚ್ ಸ್ಪೆಷಲ್ ಪ್ರೊವಿಷನ್ ರಿಲೇಟ್ ಟು. ಆ ರೀತಿಯಾದಂಥ ಸ್ಪೆಷಲ್ ಪ್ರೊವಿಷನ್ ಅಂದರೆ ರಿಸರ್ವೇಷನ್. ದಟ್ ಈಸ್ ನಥಿಂಗ್ ಬಟ್ ರಿಸರ್ವೇಷನ್. ಎಲ್ಲಿ? ಅಡ್ಮಿಷನ್ ಟು ದ ಇನ್ಸ್ಟಿಟ್ಯೂಟ್ಸ್, ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸ್, ಶೈಕ್ಷಣಿಕ ಸಂಸ್ಥೆಗಳಿಗೆ, ಇನ್ಕ್ಲೂಡಿಂಗ್ ಪ್ರೈವೇಟ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್. ಅದರಲ್ಲಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸು ಸೇರ್ತವೆ, ವೆದರ್ ಏಡೆಡ್ ಆರ್ ಅನ್ಏಡೆಡ್. ನೋಡಿ, ಅನುದಾನ ಕೊಟ್ಟಿರಲಿ, ಅನುದಾನ ಕೊಡದೇ ಇರಲಿ, ಬೈ ದ ಸ್ಟೇಟ್, ಅದರ್ ದ್ಯಾನ್ ಮೈನಾರಿಟಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇನ್ ಕ್ಲಾಸ್ ರೆಫರ್ಡ್ ಇನ್ ಕ್ಲಾಸ್ 31. ಅಂದರೆ ಆರ್ಟಿಕಲ್ 31. ಇವಕ್ಕೆ ನಾವು ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ ಅಂತೀವಿ. ಮೈನಾರಿಟಿ ಇನ್ಸ್ಟಿಟ್ಯೂಷನನ್ನು ಹೊರತುಪಡಿಸಿ ಅದು ಏನಾಗಿರಬೇಕು? ಮೈನಾರಿಟಿ ಇನ್ಸ್ಟಿಟ್ಯೂಷನ್ ಅನ್ಏಡೆಡ್ ಆಗಿರಬೇಕು. ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ಶಿಕ್ಷಣ ಸಂಸ್ಥೆ ಇರಲಿ, ಅದು ಅನುದಾನವನ್ನು ಪಡೆದಿರಲಿ ಸರ್ಕಾರದಿಂದ, ಅಥವಾ ಸರ್ಕಾರದಿಂದ ಅನುದಾನವನ್ನು ಪಡೆಯದೇ ಇರಲಿ, ಅವರು ನಾವೇನು ಸರ್ಕಾರದಿಂದ ವಿಶೇಷ ಪ್ರಾವಧಾನವನ್ನು ಮಾಡ್ತೀವಿ. ಇಫ್ ವಿ ಪ್ರೊವೈಡ್ ರಿಸರ್ವೇಷನ್ ಫಾರ್ ಅಡ್ಮಿಷನ್ ಇನ್ ಯುವರ್ ಇನ್ಸ್ಟಿಟ್ಯೂಷನ್, ಯು ಆರ್ ಬೌಂಡ್ ಟು ಗಿವ್ ಇಟ್ ಅನ್ನೋದನ್ನು 15(5) ತಗೊಂಬರ್ತದೆ. ಓಕೆ, ದಿಸ್ ಈಸ್ ಅಬೌಟ್ ಆರ್ಟಿಕಲ್ 15(5). 15(4) ಸ್ಪೆಸಿಫಿಕ್ ಎಕ್ಸ್ಟೆನ್ಷನ್ 15(5) ಅಂತ ಹೇಳ್ಬೋದು ನಾವು. 15(4) ಏನಿದೆಯೋ ಇಲ್ಲಿ ಅದೇ ಇದೆ, ಆದರೆ ಇಲ್ಲಿ ಶೈಕ್ಷಣಿಕ ಸಂಸ್ಥೆಗಳಿಗೆ ನಾವು ಮೀಸಲಾತಿಯನ್ನು ಇಡುವಂತಹ ವಿಷಯವನ್ನು ಮಾತ್ರ ಇಲ್ಲಿ ಚರ್ಚೆ ಮಾಡಿದ್ದೀವಿ 15(5)ರಲ್ಲಿ. ಅಂದರೆ ಇನಾಮ್ದಾರ್ ಮತ್ತು TMA ಪೈ ಜಜ್ಮೆಂಟ್ಗಳನ್ನು ನಲಿಫೈ ಮಾಡೋದಕ್ಕೋಸ್ಕರ ನಾವು ಇದನ್ನು ಮಾಡ್ದಂಗಾಯಿತು. TMA ಪೈನೂ ಕೂಡ 19(1)G ಮೇಲೆ ಡಿಪೆಂಡ್ ಆಗಿತ್ತು. TMA PA ಇನಾಮ್ದಾರ್ ಕೂಡ 19(1)Gಗೆ ಏನು ಅನ್ವಯವಾಗಿತ್ತು. ಆದ್ದರಿಂದ ನಾವೇನು ಮಾಡಿದ್ವಿ? 19(1)G ಅಪ್ಲೈ ಆಗೋದಿಲ್ಲ ಅಂತ 15(5) ಹೇಳಿದ್ವಿ. ನೀವು 19(1)G ತರಂಗಿಲ್ಲ, 19(1)G ಕ್ಲಾಸ್ನಿಂದ ನಿಮ್ಮ ಹಕ್ಕು ಹರಣ ಆಗಿದೆ ಅಂತ ಹೇಳಂಗಿಲ್ಲ. ನೀವು ಒಮ್ಮೆ ಶಿಕ್ಷಣ ಸಂಸ್ಥೆ ಮಾಡಿದ ಮೇಲೆ ಅದು ನಿಮ್ಮ ಬಾಧ್ಯತೆ. ನಾವೇನು ವಿಶೇಷ ಪ್ರಾವಧಾನ ಮಾಡ್ತೀವಿ ಅದನ್ನು ಅನುಸರಿಸುವಂಥದ್ದು ನಿಮ್ಮ ಬಾಧ್ಯತೆ ಅಂತಕ್ಕಂಥದ್ದನ್ನು 15(5) ಹೇಳಿದ್ದೀವಿ. ನಾವು ಲೆಟ್ ಅಸ್ ಗೋ ಟು 15(6). 15(6) ವಾಸ್ ಬ್ರಾಟ್ ಇನ್ 2019. ಏನು 15(6) ನೋಡಿ, ನಾವು ಇಂದಿರಾ ಸಾಹ್ನಿ ಕೇಸನ್ನು ಡಿಸೈಡ್ ಮಾಡುವಾಗ ಏನು ಮಾಡಿದ್ವಿ ಅಂತಂದರೆ, ಅಲ್ಲಿ ಈ ಮಂಡಲ್ ಕಮಿಷನ್ ವರದಿಯನ್ನು ಜಾರಿ ಮಾಡುವಂಥ ಸಂದರ್ಭದಲ್ಲಿ 10% ಎಕನಾಮಿಕಲಿ ವೀಕರ್ ಸೆಕ್ಷನಿಗೆ ಮಾಡಿದ್ರು. ಆದರೆ ಇಂದಿರಾ ಸಾಹ್ನಿ ಏನು ಮಾಡ್ತದು? ತಳ್ಳಿ ಹಾಕ್ತು. ಇಂದಿರಾ ಸಾಹ್ನಿ ಅದನ್ನು ತಳ್ಳಿ ಹಾಕ್ತು. ಯಾವುದನ್ನು ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ ತಳ್ಳಿ ಹಾಕಲಾಗಿತ್ತೋ ಅದನ್ನು ಮತ್ತೊಮ್ಮೆ ಸಂವಿಧಾನದ ತಿದ್ದುಪಡಿಯನ್ನು ಮಾಡಿ ನಾವು ಜಾರಿಗೆ ತಗೊಂಡು ಬಂದ್ವಿ. ಆರ್ಟಿಕಲ್ 15(6) ಸಂವಿಧಾನ ತಿದ್ದುಪಡಿಯನ್ನು ಮಾಡಿ ನಾವು ಇದನ್ನು ಜಾರಿಗೆ ತಗೊಂಡು ಬರ್ತೀವಿ. ಈ ಸಂವಿಧಾನ ತಿದ್ದುಪಡಿ 103rd ಅಮೆಂಡ್ಮೆಂಟ್ ಇದು
This is 103rd amendment, 103rd CAA, 2019. This was the serious stroke that was before 2019 election. 2014 ಇಂದ 2019 ವರೆಗೆ BJP ಸರ್ಕಾರದ ಮೊದಲ ಸರ್ಕಾರ ಏನು ಎಂಡ್ ಆಗ್ತಿತ್ತೋ, ಎಂಡ್ ಆಗುವಂತಹ ಸಂದರ್ಭದಲ್ಲಿ ಸಂವಿಧಾನ ತಿದ್ದುಪಡಿಯನ್ನು ಇವರು ಜಾರಿಗೆ ತಂದರು. ಅಷ್ಟೇ ಅಲ್ಲ, ಈ ಸಂವಿಧಾನ ತಿದ್ದುಪಡಿ ಒಮ್ಮತದಿಂದ ಎಲ್ಲರೂ ಒಪ್ಕೊಂಡ್ರು. ಯಾಕೆಂದ್ರೆ ಹಿಂದೆ ಕಾಂಗ್ರೆಸ್ ಸರ್ಕಾರ, ಅದು ಅತಿ ಮುಖ್ಯವಾಗಿ PV ನರಸಿಂಹರಾವ್ ಸರ್ಕಾರ ಸಾಕಷ್ಟು ಸಲ ಪ್ರಯತ್ನ ಮಾಡಿದ್ದಾರೆ, ಏನು ಆರ್ಥಿಕವಾಗಿ ಹಿಂದುಳಿದವರಿಗೆ ರಿಸರ್ವೇಷನ್ ಮಾಡಲಿಕ್ಕೆ, ಆದ್ರೆ ಆಗಿರಲಿಲ್ಲ. ಇವಾಗ ಏನಾಯ್ತು, ಆರ್ಥಿಕವಾಗಿ ಹಿಂದುಳಿದವರಿಗೆ ಎಲ್ಲ ಕಾನ್ಸೆಪ್ಟ್ ಈಸ್ ಸೇಮ್ ಓನ್ಲಿ. ನಥಿಂಗ್ ಇನ್ ದಿಸ್ ಆರ್ಟಿಕಲ್ ಆರ್ ಸಬ್ ಕ್ಲಾಸ್ G ಆಫ್ ಆರ್ಟಿಕಲ್ 19 ಆ್ಯಂಡ್ 29. ನಾನು ಹಿಂದೆನೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ. ವಾಟ್ ಈಸ್ 29(2), ವಾಟ್ ಈಸ್ 19(1)G. ಇಲ್ಲಿ ಜಾತಿ ಆಧಾರದ ಮೇಲೆ ರಿಸರ್ವೇಷನ್. ಈ ಎರಡೂ ವಿಷಯಗಳು ಅಡ್ಡ ಬರುವುದಿಲ್ಲ. ಏನು ಮಾಡಲಿಕ್ಕೆ, ಪ್ರಿವೆಂಟ್ ದ ಸ್ಟೇಟ್ ಫ್ರಮ್ ಮೇಕಿಂಗ್ ಎನಿ ಸ್ಪೆಷಲ್ ಪ್ರೊವಿಷನ್, ವಿಶೇಷ ಪ್ರಾವಧಾನ ಮಾಡುವಂತಹ ವಿಷಯದಲ್ಲಿ. ಯಾರಿಗೆ? ಫಾರ್ ದ ಅಡ್ವಾನ್ಸ್ಮೆಂಟ್ ಆಫ್ ಎಕಾನಮಿಕಲಿ ವೀಕರ್ ಸೆಕ್ಷನ್ಸ್, ಆರ್ಥಿಕವಾಗಿ ಹಿಂದುಳಿದ ವರ್ಗ, ಆರ್ಥಿಕವಾಗಿ ಹಿಂದುಳಿದ ವರ್ಗ, ಅಥವಾ ಇದಕ್ಕೆ ನಾವು ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಹೇಳ್ತೀವಿ. ಈ ಸಂವಿಧಾನ ತಿದ್ದುಪಡಿಯನ್ನು ಜಾರಿಗೆ ತರಲಾಯಿತು. ಇಲ್ಲಿ ಏನೇನು ಅನ್ನೋದನ್ನ ನಾವು ಕ್ಲಾಸಲ್ಲಿ ಹೇಳ್ತೀವಿ. ಬಿ, ಎನಿ ಸ್ಪೆಷಲ್ ಪ್ರೊವಿಷನ್ ಫಾರ್ ದ ಅಡ್ವಾನ್ಸ್ಮೆಂಟ್ ಆಫ್ ಎನಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಆಫ್ ದ ಸಿಟಿಜನ್ಸ್ other than the classes mentioned in clause 4 and 5. ನೋಡಿ, ಕ್ಲಾಸ್ 4 and 5 ನಲ್ಲಿ ಯಾವುದು? ಆರ್ಟಿಕಲ್ 15(4), 15(5). 15(4) ಮತ್ತು 15(5) ನಲ್ಲಿ ನಾವು ಯಾರ್ಯಾರಿಗೆ ರಿಸರ್ವೇಷನ್ ಪ್ರೊವೈಡ್ ಮಾಡಿದೀವಿ ಅಂದರೆ SC, ST ಆ್ಯಂಡ್ OBC. ಈ OBCಗೆ SEBC ಅಂತೀವಿ. SEBC ಇವ್ರಿಗೆ ಏನು ಪ್ರೊವೈಡ್ ಮಾಡಿದೀವೋ, ಇವ್ರನ್ನ ಬಿಟ್ಟು ಬೇರೆದವರಿಗೆ, ಇವ್ರು ಸೇರೋದಿಲ್ಲ ಅದರಲ್ಲಿ, ಇವ್ರನ್ನ ಬಿಟ್ಟು ಬೇರೆದವರಿಗೆ ನಾವೇನು ಮಾಡ್ತೀವಿ? So far as such special provisions relate to their admission to education institutions, including private institutions, whether aided or unaided by the state, other than minority educational institutions of Article 31. ಅದೇ ಹಿಂದಿರೋದನ್ನೇ, ಇದರಲ್ಲಿ ಏನು ವ್ಯತ್ಯಾಸ ಏನಿಲ್ಲ, ಅಲ್ಲೇನಿದೆಯೋ ಅದೇ. ಆದರೆ ದ ಕ್ಲಾಸ್ ಈಸ್ EWS, ದ ನ್ಯೂ ಕ್ಲಾಸ್ ಈಸ್ EWS. ಇವರಿಗೆ ರಿಸರ್ವೇಷನ್ ಕೊಡುವಂಥದ್ದು. ಓಕೆ, ಕೇಸ್ ಆಫ್ ರಿಸರ್ವೇಷನ್ ವುಡ್ ಬಿ in addition to the existing reservations subject to a maximum of 10%. Existing reservation is up to 50%. Existing reservation is up to 50%. Now EWS is 10%, and total it has become 60%. ಇದು ಈಗ ಏನು 15/6/2019 ಏನು ನಾವು ಸಂವಿಧಾನ ತಿದ್ದುಪಡಿ ಮಾಡಿದ್ದೀವಿ, ಅದರ ಪರಿಣಾಮ. ಅಂದರೆ ಇದ್ರ ಪ್ರಕಾರ ಇವಾಗ ನಾವೇನು ಹೇಳ್ಬೋದು ಅಂತಂದರೆ, ಮೊದಲು 15(4) SC, ST ಮತ್ತು SEBCಗೆ ಪ್ರಾವಧಾನವನ್ನು ಮಾಡಿದ್ವಿ. 15(5) ಏನು ಮಾಡಿದ್ವಿ? 2 ಕೋರ್ಟ್ ಜಡ್ಜ್ಮೆಂಟ್ಗಳು ಏನು ಹೇಳ್ತು? ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗೆ ನೀವು ತಲೆ ಹಾಕಬೇಡಿ, ಆಮೇಲೆ ಮೈನಾರಿಟಿ ಇನ್ಸ್ಟಿಟ್ಯೂಟ್ಗೆ ನೀವು ತಲೆ ಹಾಕಬೇಡಿ ಅಂಥೇಳಿ. ಆಮೇಲೆ ಅದನ್ನು ಸರಿ ಮಾಡೋದಕ್ಕೆ ನಾವೇನು ಮಾಡಿದ್ವಿ? 15(5) ತೊಗೊಂಬಂದ್ವಿ. ಅಲ್ಲಿಯೂ ಕೂಡ ನಾವು ಮೀಸಲಾತಿಯನ್ನು ಒಪ್ಪಿದ್ವಿ. ಅಂದರೆ ಯಾವುದೇ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆ ಇದೆಯಲ್ಲ, ಅದು ಮೂಲ ಏನು ಹೇಳ್ತೀವಿ, ಏಡ್ ತಗೊಂಡಿರಲಿ ಅಥವಾ ಬಿಟ್ಟಿರಲಿ, ಸರ್ಕಾರದಿಂದ ಸಹಾಯಧನವನ್ನು ತೆಗೆದುಕೊಂಡಿರಲಿ ಅಥವಾ ಬಿಟ್ಟಿರಲಿ, ಅದು ಏನು ಮಾಡಬೇಕು? ಮೀಸಲಾತಿಯನ್ನು ಪಾಲಿಸಬೇಕು ಅಂತಕ್ಕಂಥದ್ದನ್ನು ನಾವು 15(5) ಹೇಳಿದ್ವಿ. 15(6) ಅದನ್ನೇ ಹೇಳಿದ್ವಿ. ಅಲ್ಲಿ ಇರ್ತಕ್ಕಂಥದ್ದು ಈ ಮೀಸಲಾತಿಗಳಲ್ಲ, ನೀವು ಆರ್ಥಿಕವಾಗಿ ಹಿಂದುಳಿದವರಿಗೂ ಕೂಡ ಮ್ಯಾಕ್ಸಿಮಮ್ 10% ಅಷ್ಟು ಮೀಸಲಾತಿಯನ್ನು ಪ್ರಾವಧಾನ ಮಾಡುವಂತಹ ಅಧಿಕಾರವನ್ನು ನಾವೇನು ಮಾಡಿದ್ವಿ? ಸರ್ಕಾರಕ್ಕೆ ಕೊಡಿದ್ವಿ. ಒಂದು ನೆನ್ಪಿಟ್ಕೊಳ್ಳಿ, ಈ ಎಲ್ಲದರಲ್ಲಿಯೂ ಇದು ಆಗಬೇಕು ಅಂದರೆ 15(4) ಆಗಲಿ, 15(5) ಆಗಲಿ, 15(6) ಆಗಲಿ, ಅಥವಾ 15(3) ಆಗಲಿ, ಇದು ಆಗಬೇಕು ಅಂತಂದರೆ ಸರ್ಕಾರ ಕಾನೂನು ಮಾಡಿದರೆ ಮಾತ್ರ ಅದು ಸಾಧ್ಯ. ಇಟ್ ಈಸ್ ಎ ಎನಾಬಲಿಂಗ್ ಪ್ರೊವಿಷನ್ ಅಂತಾರೆ. ಸರ್ಕಾರಕ್ಕೆ ನಾವು ಡೈರೆಕ್ಷನ್, ಇಟ್ ಈಸ್ ಎ ಎನಾಬಲ್. ಅದು ಬೇಕಂದ್ರೆ ಮಾಡ್ಬೋದು, ಬೇಡ ಅಂದರೆ ಸರ್ಕಾರದ ನೀತಿಯ ಮೇಲೆ ನಿರ್ಧಾರ ಆಗ್ತದೆ. ಸರ್ಕಾರ ತಾನು ತನ್ನ ವ್ಯವಸ್ಥೆಯಲ್ಲಿ ಆ ಒಂದು ವಿಷಯವನ್ನು ಅಭ್ಯಸಿಸಿ ಈ ಕಾನೂನುಗಳನ್ನು, ಈ ರೀತಿಯಾದಂಥ ಕಾನೂನುಗಳನ್ನು, ಪ್ರಾವಧಾನಗಳನ್ನು ಮಾಡಬಹುದಾಗಿದೆ ಅಂತಕ್ಕಂಥದ್ದನ್ನ ನೋಡ್ಬೋದು. ಆದರೆ ಈ ಪ್ರಕರಣವು ಅಂದರೆ 1100
ಮೂರನೇ ತಿದ್ದುಪಡಿ ಇದೆಯಲ್ವಾ, ಈ ತಿದ್ದುಪಡಿಯೂ ಕೂಡ ಸುಪ್ರೀಂ ಕೋರ್ಟಿನ ಮುಂದೆ ಪ್ರಶ್ನಿಸಲಾಯಿತು. ಸುಪ್ರೀಂ ಕೋರ್ಟಿನ ಮುಂದೆ ಈ ಪ್ರಕರಣವು ಬಂತು, ಇದು ಸರಿ ಇಲ್ಲ, ಇದು ನೀವು ಮಾಡಿದ್ದು ತಪ್ಪು ಅಂಥೇಳಿ ಈ ಪ್ರಕರಣ ಮುಂದೆ ಬಂತು. ಏನು ಇದರಲ್ಲಿ ಏನೇನು ಪ್ರಶ್ನೆ ಮಾಡಲಾಗಿತ್ತು ಅಂತ ನೋಡೋಣ. ಇದು ನೋಡಿ 2022 ಇತ್ತೀಚಿನ 2 ವರ್ಷದ ಹಿಂದಿನ ಪ್ರಕರಣ. ಜನಹಿತ ಅಭಿಯಾನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ EWS ವಾಸ್ ಕ್ವಶ್ಚನ್ಡ್. ಆರ್ಥಿಕವಾಗಿ ಹಿಂದುಳಿದವರಿಗೆ ಕೊಡುವಂತಹ ಮೀಸಲಾತಿಯನ್ನು ಪ್ರಶ್ನಿಸಲಾಯಿತು. ಆ ಮೀಸಲಾತಿ ಏನೇನು ಪ್ರಶ್ನೆ ಮಾಡಿದ್ವಿ? ಇದು ಸಮಾನತೆಗೆ ವಿರುದ್ಧವಾಗಿದೆ, ಇದು ಸಮಾನತೆಗೆ ವಿರುದ್ಧವಾಗಿದೆ, ಅಂದರೆ ಅನುಚ್ಛೇದ 14ಕ್ಕೆ ವಿರುದ್ಧವಾಗಿದೆ. ಎಲ್ಲರಿಗೂ ಒಂದೇ ಕಾನೂನು ಇರಬೇಕು, ಅಂದರೆ ಒಬ್ಬರಿಗೊಂದು ನೀವು ಮೀಸಲಾತಿ ಇದೆಯಲ್ಲ, ಇದು ತಾರತಮ್ಯ ಆಗೋದಿಲ್ಲ ಅಂತ. ಆಮೇಲೆ ನೀವು 50%ಗಿಂತ ಹೆಚ್ಚು ರಿಸರ್ವೇಷನ್ ಮಾಡೋ ಹಾಗಿಲ್ಲ, ಯಾಕೆಂದರೆ ನಾವು ತಾತ್ವಿಕವಾಗಿ ತಗೊಂಡಿದ್ದೀವಿ. ರೀಸನೇಬಲ್ ರಿಸರ್ವೇಷನ್ ಎಲ್ಲಿ ತನಕ ಇರಬೇಕು? ಅರ್ಧ ಓಪನ್ ಮೆರಿಟ್ ಇರಬೇಕು, ಇನ್ನು ಅರ್ಧ ರಿಸರ್ವೇಷನ್ ಇರಬೇಕು. ಅದು ರೀಸನೇಬಲ್, ಸಮಂಜಸವಾದಂತಹ ಒಂದು ವ್ಯವಸ್ಥೆ. ಆ ವ್ಯವಸ್ಥೆ ಅಸಮಂಜಸತೆಯನ್ನು ಕ್ರಿಯೇಟ್ ಮಾಡ್ತದೆ, ಅನ್ರೀಸನೇಬಲ್ನೆಸ್ ಅಥವಾ ಆರ್ಬಿಟ್ರರಿನೆಸ್ ಆಗುತ್ತೆ ಅಂತಕ್ಕಂಥ ವಾದವನ್ನು ಮಂಡನೆ ಮಾಡ್ತಾ ಇಂದಿರಾಸನಲ್ಲಿ ಹೇಳಿದ ತತ್ವಕ್ಕೆ ನೀವು ವಿರುದ್ಧವಾಗಿ ಮಾಡಿದ್ದೀರಿ ನೀವು ಅನ್ನೋದನ್ನು ಎರಡನೇ ಚಾಲೆಂಜನ್ನು ಮಾಡಲಾಯಿತು. ಆಮೇಲೆ ನಮ್ಮ ಸಂವಿಧಾನದ ಮೂಲ ವ್ಯವಸ್ಥೆ ಏನಿದೆಯಲ್ವಾ, ಅದರಲ್ಲಿ ಎಲ್ಲಿಯೂ ನಾವು ಎಕನಾಮಿಕ್ ಕ್ರೈಟೀರಿಯಾ ಬಗ್ಗೆ ಬರೆದಿಲ್ಲ. ರಿಸರ್ವೇಷನ್ ಆನ್ ಎಕನಾಮಿಕ್ ಕ್ರೈಟೀರಿಯಾ ರಿಜೆಕ್ಟೆಡ್ ಇನ್ ಇಂದಿರಾಸಾನೆ. ನೋಡಿ ಅಲ್ಲೇನು ನಾನು ಹೇಳಿದ್ನಲ್ಲ, 2 ಆರ್ಡರ್ ಹೊರಡಿಸಿದ್ರು. 2ನೇ ಆರ್ಡ್ರಲ್ಲಿ 10% ಎಕನಾಮಿಕ್ಲಿ ಬ್ಯಾಕ್ವರ್ಡ್ ಕೊಡಬೇಕು ಅಂತಿತ್ತು, ಅದನ್ನು ಇಂದಿರಾಸಾನಲ್ಲಿ ತಳ್ಳಿ ಹಾಕಿತ್ತು. ಯಾಕೆ ತಳ್ಳಿ ಹಾಕಿದ್ರು ಅಂತಂದರೆ ಸಂವಿಧಾನದಲ್ಲಿ ಎಲ್ಲಿಯೂ ಆ ಪ್ರಾವಧಾನ ಇಲ್ಲ. ಸಂವಿಧಾನದಲ್ಲಿ ನೀವು ವಿಶೇಷತೆ ಕೊಡಬೇಕಾದಂಥದ್ದು, ಅದು ವಿಶೇಷ ಪ್ರಾವಧಾನವನ್ನು ಕೊಡಬೇಕಾಗಿರೋದು ಇರೋದು 2 ವಿಷಯಕ್ಕೆ, ಸಾಮಾಜಿಕವಾಗಿ ಅಷ್ಟೇ ಅಲ್ಲ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ 2ರಲ್ಲಿ ಹಿಂದುಳಿದಿರಬೇಕು. SE BC ಬೋತ್ ಇರಬೇಕು. SE S and E ಬೋತ್ ಶುಡ್ ಬಿ ದೇರ್. ಸೊ ಆವಾಗ ಮಾತ್ರ ರಿಸರ್ವೇಷನ್ ಸಾಧ್ಯ ಅಂತಕ್ಕಂಥದ್ದು. ಮತ್ತು ಇದರಲ್ಲಿ ಇನ್ನೊಂದು, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್. ಯಾಕೆ ಅನ್ನೋದನ್ನು ಆಮೇಲೆ ಹೇಳ್ತೇನೆ ನಾನು. SC ST ಕ್ಯಾನಾಟ್ ಬಿ ಎಕ್ಸ್ಕ್ಲೂಡೆಡ್ ಫ್ರಮ್ EWS. SC ST ಕ್ಯಾನಾಟ್ ಬಿ ಎಕ್ಸ್ಕ್ಲೂಡೆಡ್ ಫ್ರಮ್ EWS. ಏನು ಹೀಗಂದ್ರೆ ಆ ಕ್ಲಾಸಲ್ಲಿ ನಾವು ಇಲ್ಲಿ ಕ್ಲಾಸಲ್ಲಿ ಹೇಳಿದ್ದೀವಿ ನೋಡಿ, ಆ ಕ್ಲಾಸ್ ನೋಡಿ ಇನ್ನೊಂದ್ಸಲ ತೋರಿಸ್ತೀನಿ. ಕ್ಲಾಸ್ 15.6. Here this B says, what B says? Any special provision for the advancement of any economically weaker section of the citizens other than classes mentioned in class 4 and 5. Class 4 and 5 ನಲ್ಲಿ ಮೆನ್ಷನ್ ಮಾಡಿದ ಕ್ಲಾಸ್ ಯಾವುದು? They are these classes. They are these classes. See, SC ST OBC ಅಂದರೆ ಯಾರ SC ಇರಲಿ, ST ಇರಲಿ, OBC ಇರಲಿ, ಅವ್ರ ಇನ್ಕಮ್ಮು ಕಮ್ಮಿ ಇದ್ದರೆ, ಒಬ್ಬ OBC ಇನ್ಕಮ್ಗಿಂತ ಕಮ್ಮಿ ಇದ್ದರೆ ಅಥವಾ ಒಬ್ಬ ಜನರಲ್ ಮೆರಿಟಿನ ಇನ್ಕಮ್ಗಿಂತ ಕಮ್ಮಿ ಇದ್ದರೆ ನೀವು ಅದನ್ನು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಅವ್ರ ಸಪ್ರೇಟ್ ಕ್ಲಾಸ್, ದೇ ಆರ್ ಸಪ್ರೇಟ್ ಕ್ಲಾಸ್. ಅವ್ರನ್ನ ಬಿಟ್ಟು ಅಂದರೆ SC ST OBCಗಳು ಇದರಲ್ಲಿ ಬರೋ ಹಾಗಿಲ್ಲ ಅಂತಕ್ಕಂಥದ್ದನ್ನು ಈ ಕಂಡೀಷನ್ಗಳನ್ನ ಹಾಕಿದ್ರಿಂದ ಇದು ಸರಿ ಇಲ್ಲ ಅಂಥೇಳಿ ಈ ಪ್ರಕರಣದಲ್ಲಿ ಇವೆಲ್ಲ ಚಾಲೆಂಜಸ್, ಆಲ್ ದೀಸ್ ಆರ್ ಚಾಲೆಂಜಸ್ ಡನ್. ಆದರೆ ಸುಪ್ರೀಂ ಕೋರ್ಟ್ ಏನು ಹೇಳ್ತೀನಿ ನೋಡೋಣ. ಲೆಟ್ ಅಸ್ ಸಿ ವಾಟ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಟೋಲ್ಡ್. The judgment of Supreme Court. See, in Janahit Abhiyan, the judgment is like this. EWS reservations were constitutionally valid. Supreme Court ಏನು ಮಾಡ್ತು? 3-2 ಅನುಪಾತದಲ್ಲಿ. ಇದು ಕೂಡ ಕಾನ್ಸ್ಟಿಟ್ಯೂಷನ್ ಬೆಂಚು. 5 ಜನ ಜಡ್ಜ್ ಇದ್ರು. 5ರಲ್ಲಿ ದ ಜಡ್ಜ್ಮೆಂಟ್ ವಾಸ್ 3:5. ಸಾರಿ, 3:2. 3:2 ಜಡ್ಜ್ಮೆಂಟ್. ಮೆಜಾರಿಟಿ ಜಡ್ಜ್ಮೆಂಟ್ ಏನು ಹೇಳ್ತು? ಇಲ್ಲ, ಸಂವಿಧಾನ ತಿದ್ದುಪಡಿ ಏನು ನಾವು 15(6) ಮತ್ತು 16(6) ಇದೆ, ಅದು ಇನ್ನೊಂದು 16(6), ಅದು 16 ಹೇಳುವಾಗ ಹೇಳ್ತೀನಿ ನಾನು, ರಿಪೀಟ್ ಆಗ್ತದೆ ಅವಾಗ ಏನು ಮಾಡೋಕ್ಕಾಗಲ್ಲ. 15(6) ಇದೆಯಲ್ಲ, ಇದು ಸಂವಿಧಾನಾತ್ಮಕವಾಗಿದೆ, ಇದು ಸಂವಿಧಾನಾತ್ಮಕವಾಗಿದೆ, ಸಂವಿಧಾನ ಬಾಹಿರವಾಗಿಲ್ಲ, ಸಂವಿಧಾನಕ್ಕೆ ವಿರುದ್ಧವಾಗಿಲ್ಲ ಅಂತಕ್ಕಂಥದ್ದನ್ನು ಇದರಲ್ಲಿ 3 ಜಡ್ಜ್ಗಳು ಹೇಳ್ತಾರೆ. ಮಹೇಶ್ವರಿ, ತ್ರಿವೇದಿ ಆ್ಯಂಡ್ ಪರ್ದಿವಾಲಾ ಅಂತಕ್ಕಂಥ ನ್ಯಾಯಮೂರ್ತಿಗಳು ಈ ಒಂದು ಅಭಿಪ್ರಾಯಕ್ಕೆ ಬರ್ತಾರೆ. ಆದರೆ ಇಲ್ಲಿ ಇನ್ನೊಬ್ಬರು ರವೀಂದ್ರ ಭಟ್ ಅಂತ ಹೇಳಿ ಒಬ್ಬರು ಜಡ್ಜ್ ಇದ್ದಾರೆ, ರವೀಂದ್ರ ಭಟ್ ಅವರು ಇದಕ್ಕೆ ವಿರುದ್ಧವಾದ ಜಡ್ಜ್ಮೆಂಟನ್ನು ಬರೀತಾರೆ. ಆ ಜಡ್ಜ್ಮೆಂಟನ್ನು ಇವರು ಸಪೋರ್ಟ್ ಮಾಡ್ತಾರೆ. ಚೀಫ್ ಜಸ್ಟಿಸ್ ನೋಡಿ, ಇಲ್ಲಿ CJI ಪ್ಲಸ್ 1 ಜಡ್ಜ್ ಈಸ್ 1 ಗ್ರೂಪ್, ದೆನ್ 3 ಜಡ್ಜಸ್ ಆರ್ ಅನದರ್ ಗ್ರೂಪ್.
3 judges are in their group. But this 3:2, ನೀವು ಈವನ್ ಚೀಫ್ ಜಸ್ಟಿಸ್ಸು ನೋ ಅಂದರೂ ಕೂಡ ಅದು ಏನಾಗುತ್ತೆ, ವ್ಯಾಲಿಡ್ ಆಗೋದಿಲ್ಲ. ಯಾಕಂದರೆ ಮೆಜಾರಿಟಿ ಏನಿದೆ ಅದು ಈ 15-6 ಪರವಾಗಿದೆ ಅಂತಕ್ಕಂಥದ್ದನ್ನು ನೋಡ್ಬೋದು. ಅಂದರೆ EWS ವಾಸ್ ಅಲ್ಟಿಮೇಟ್ಲಿ ಅಪ್ಹೆಲ್ಡ್ ಬೈ ದ ಸುಪ್ರೀಂ ಕೋರ್ಟ್ ಕಾನ್ಸ್ಟಿಟ್ಯೂಷನ್ ಬೆಂಚ್. ಸಂವಿಧಾನ ಪೀಠ, ಸುಪ್ರೀಂ ಕೋರ್ಟಿನ ಸಂವಿಧಾನ ಪೀಠ 3-2 ಅನುಪಾತದಲ್ಲಿ ಈ ಆರ್ಥಿಕವಾಗಿ ಹಿಂದುಳಿದವರ ಮೀಸಲಾತಿಯ ತತ್ವವನ್ನು ಎತ್ತಿ ಹಿಡಿಯಿತು ಅಂತ ಹೇಳ್ಬೋದು ನಾವು ಈ ಪ್ರಕರಣದಲ್ಲಿ. ಮೈನಾರಿಟಿ said this. Why minority said this? One of the very basic reason of minority was this: SC/ST cannot be excluded from the EWS. ನೆನ್ಪಿಟ್ಕೊಳ್ಳಿ. ಒಂದು ವೇಳೆ ಇಲ್ಲಿ ಹೈಪಾಥೆಟಿಕಲಿ ನಾವು ಒಂದು ಕೇಸನ್ನು ಮಾಡೋಣ ಅಂತ ಇಟ್ಕೊಳ್ಳೋಣ, ಒಂದು ಕೇಸನ್ನು ನಾವು ನೋಡೋಣ. ಇಲ್ಲಿ OBCಯ ಕೊನೆಯ ವ್ಯಕ್ತಿ, ನಾಟ್ OBC, ಜನರಲ್ ಮೆರಿಟಿನ ಕೊನೆಯ ವ್ಯಕ್ತಿ, ಜನರಲ್ ಮೆರಿಟಿನ ವ್ಯಕ್ತಿ ಒಂದು 5 ಲಕ್ಷ ಇನ್ಕಮ್ ಇರುವಂಥವನು, ಅಥವಾ 2 ಲಕ್ಷ, 5 ಲಕ್ಷ ಇರೋದಿಲ್ಲ, 2 ಲಕ್ಷ ತಗೊಂಡು 2 ಲಕ್ಷ ಇನ್ಕಮ್ ಇರುವಂಥವನಿಗೆ ಗೌರ್ಮೆಂಟ್ ಜಾಬ್ ಅಥವಾ ಅವನಿಗೆ ಕಾಲೇಜಲ್ಲಿ ಅಡ್ಮಿಷನ್ ಸಿಗುತ್ತೆ, ಕಾಲೇಜ್ ಅಡ್ಮಿಷನ್. ಆದರೆ ಇನ್ನೊಬ್ಬ ST ಇರುವಂಥ ಹುಡುಗ, ಇವನಿಗೆ STನಲ್ಲಿ ಸೀಟ್ ಸಿಗಲ್ಲ, ST ಕೋಟಾದಲ್ಲಿ ಸೀಟ್ ಸಿಗೋದಿಲ್ಲ. ಯಾಕೆಂದರೆ ಅಲ್ಲಿ ಇವನಿಗಿಂತ ಜಾಸ್ತಿ ಇನ್ಕಮ್ ಇರೋರಿಗೆ ಸೀಟ್ ಸಿಗುತ್ತೆ, ಅಥವಾ ಜಾಸ್ತಿ ಮೆರಿಟ್ ಇರೋರಿಗೆ ಸೀಟ್ ಸಿಗುತ್ತೆ, ಇವನು ಸೀಟ್ ಸಿಗೋಲ್ಲ. ಆದರೆ ಇವನ ಇನ್ಕಮ್ಮು 1.85 ಲ್ಯಾಕ್ ಇದೆ, ಇವನ ಇನ್ಕಮ್ಮು 1.58 ಲ್ಯಾಕ್ ಇದೆ. ಇಲ್ಲಿ ಕೊನೆಯ ಲಾಸ್ಟ್ ವ್ಯಕ್ತಿ 1 2 3 4 5, ಇಲ್ಲಿ ಲಾಸ್ಟ್ ವ್ಯಕ್ತಿ 20ನೇ ವ್ಯಕ್ತಿಗೆ ಅಂದ್ಕೊಳ್ಳೋಣ, ಇವನಿಗೆ 2 ಲಕ್ಷ ಇದ್ದವನಿಗೆ ಜನರಲ್ ಮೆರಿಟ್ ಇದ್ದವನಿಗೆ ಸೀಟ್ ಸಿಕ್ಕಿದೆ. ಈಗ ಈ ST ಹುಡುಗ, ಇವನಿಗೆ ಕೋಟಾದಲ್ಲೂ ಸೀಟ್ ಸಿಗಲಿಲ್ಲ, ಆಮೇಲೆ ಜನರಲ್ ಮೆರಿಟಲ್ಲೂ ಸೀಟ್ ಸಿಗಲಿಲ್ಲ. ದಿಸ್ ಈಸ್ ಆ್ಯಕ್ಚುಲಿ ಅಗೇನೆಸ್ಟ್ ಬೇಸಿಕ್ ಸ್ಟ್ರಕ್ಚರ್ ಥಿಯರಿ ಅಂಥೇಳಿ ಈ ಎರಡು ಜಡ್ಜ್ಗಳು ಯಾರು, ಜಸ್ಟಿಸ್ ರವೀಂದ್ರ ಭಟ್ ಮತ್ತು ಜಸ್ಟಿಸ್ UV ಲಲಿತ್ ಅವರು ಈ ರೀತಿಯಾದಂತಹ ಜಡ್ಜ್ಮೆಂಟ್ ಬರೀತಾರೆ. ಆದರೆ ಅದು ಅಲ್ಪಮತದ ತೀರ್ಪಾಗಿದ್ದರಿಂದ ಅದು ವ್ಯಾಲಿಡ್ ಆಗೋದಿಲ್ಲ. ಬಹುಮತದ ತೀರ್ಪು ಏನಾಗಿದೆ, ಈ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಥವಾ ಆರ್ಥಿಕವಾಗಿ ಹಿಂದುಳಿದ ವರ್ಗಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಜಡ್ಜ್ಮೆಂಟ್ ಬಂದಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ರೈಟ್, ನೋಡಿ, ಇದರ ನಾವು ಕನ್ಕ್ಲೂಷನ್ನು ಅಥವಾ ಉಪಸಂಹಾರವನ್ನು ಮಾಡೋದಾದರೆ, ಈ ಏನು ಸಮಾನತೆ ಅಂತಕ್ಕಂಥದ್ದು ಏನಿದೆ, ಸಮಾನತೆ ಮತ್ತು ಧನಾತ್ಮಕ ಏನಂತೀವಿ ಡಿಸ್ಕ್ರಿಮಿನೇಷನ್, ಧನಾತ್ಮಕ ತಾರತಮ್ಯತೆ, ಸಮಾನತೆ ಒಂದು, ಇನ್ನೊಂದು ಧನಾತ್ಮಕ ತಾರತಮ್ಯ. ಇವೆರಡನ್ನ ನಾವು ನೋಡಿದಾಗ ಇಲ್ಲಿ ನಮಗೇನಿಸುತ್ತೆ ಅಂತಂದರೆ, ಯಾರು ಸಾಮಾಜಿಕವಾಗಿ ಹಿಂದುಳಿದಾರೋ ಅವರನ್ನು ಮೇಲೆ ತರುವುದಕ್ಕೋಸ್ಕರ ಅಥವಾ ಸಾಮಾಜಿಕ ನ್ಯಾಯವನ್ನು ಒದಗಿಸುವುದಕ್ಕೋಸ್ಕರ ಧನಾತ್ಮಕ ತಾರತಮ್ಯ ನಮಗೆ ಅವಶ್ಯಕವಾಗಿದೆ. ಸಮಾನರಲ್ಲಿ ನಾವು ಸಮಾನತೆಯನ್ನು ನೋಡ್ತೀವಿ, ಅಸಮಾನರಲ್ಲಿ ಅವ್ರನ್ನ ಸಮಾನರು ಮಾಡಲಿಕ್ಕೆ ಅವರಿಗೆ ವಿಶೇಷವಾದಂತಹ ಪ್ರಾವಧಾನಗಳನ್ನು ಕೊಡ್ತೇವೆ ಅಂತಕ್ಕಂಥದ್ದನ್ನು ನಾವು ಅನುಚ್ಛೇದ 14ರಲ್ಲಿಯೂ ನೋಡ್ತೀವಿ. ಅನುಚ್ಛೇದ 15ರಲ್ಲಿ ಸಮಾನತೆಯನ್ನು ನೋಡಿದರೂ ಕೂಡ 15(1)ರಲ್ಲಿ, 15(2)ರಲ್ಲಿ, 15(3)ರಿಂದ 15(6)ರವರೆಗೆ ನಾವು ಈ ಧನಾತ್ಮಕ ತಾರತಮ್ಯವನ್ನು ನಾವು ಕಾಣಬಹುದು. ಈ ರೀತಿಯಾದಂತಹ ಒಂದು ಬೆಳವಣಿಗೆ ಈ ಮೀಸಲಾತಿಯ ವಿಷಯದಲ್ಲಿ ಸಂವಿಧಾನದಲ್ಲಿ ಹೊಂದಿದೆ ಅಂತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಬೇಕು. ಇಲ್ಲಿ ಒಂದು ಲಾಜಿಕಲ್ ರೀಸನಿಂಗ್ ಅಂತ ಹೇಳ್ತಾರೆ. 50% ರಿಸರ್ವೇಷನ್ ಕ್ಯಾಪ್ ಇದೆಯಲ್ವಾ, ಇದು ರೀಸನೇಬಲ್, ದಿಸ್ ಈಸ್ ರೀಸನೇಬಲ್ ಅಂತಿದ್ದೀವಿ ನಾವು, ರೀಸನೇಬಲ್. ಆದರೆ ನೋಡಿ, 2020ರಲ್ಲಿ ಮಹಾರಾಷ್ಟ್ರದ ಪ್ರಕರಣದಲ್ಲಿ, ಜಯಲಕ್ಷ್ಮಿ ಪ್ರಕರಣದಲ್ಲಿ ನೋಡಿದ್ದೀವಿ ನಾವು, ಮಹಾರಾಷ್ಟ್ರದ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸೈಡ್ ನೋ. ಆದರೆ ಅದಕ್ಕಿಂತ ಮೊದಲೇ ನಮಗೆ ತಮಿಳುನಾಡಿನಲ್ಲಿ 67% ರಿಸರ್ವೇಷನ್ ಇದೆ, 67% ರಿಸರ್ವೇಷನ್ ಇದೆ. ನೋಡಿ, ತಮಿಳುನಾಡಿನವರು ಮೊದಲೇ ಇದನ್ನು ಮಾಡಿದರು. ಆದರೆ ಇದನ್ನು ಮಾಡಿದ್ರ ಜೊತೆಗೆ ತಮಿಳುನಾಡಿನ MG ರಾಮಚಂದ್ರನ್, MGR ಅಂತ ಹೇಳ್ತಾರೆ, ಅವ್ರ ಕಾಲದಲ್ಲಿ 1980sಲ್ಲಿ ವಾಟ್ ದೇ ವೇರ್ ಏಬಲ್ ಟು ಡೂ ಈಸ್, 1980sಲ್ಲಿ ಈ ಕಾನೂನನ್ನು, ರಿಸರ್ವೇಷನ್ ಕಾನೂನನ್ನು ದೇ ವೇರ್ ಏಬಲ್ ಟು ಫಿಕ್ಸ್ ಇಟ್ ಇನ್ 9th ಶೆಡ್ಯೂಲ್.
ಯಾವ ಕಾನೂನನ್ನು ನೀವು 9th ಶೆಡ್ಯೂಲಲ್ಲಿ ಹಾಕ್ತಿರೋ ಅದು ನ್ಯಾಯಿಕ ಮರುಪರಿಶೀಲನೆಗೆ ಬರೋದಿಲ್ಲ ಅಂತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಇದು ಆದ್ದರಿಂದ ತಮಿಳುನಾಡು ಒಂದನ್ನು ಬಿಟ್ಟರೆ ಇವತ್ತು ಭಾರತ ದೇಶದಲ್ಲಿ ಯಾವುದೂ 50%ಗಿಂತ ಜಾಸ್ತಿ ರಿಸರ್ವೇಷನ್ ಇಲ್ಲ. ಆದರೆ ಅನುಚ್ಛೇದ 15(6) ಅಥವಾ 16(6) ಬಂದ ನಂತರ ಏನಾಯಿತು ಅಂತಂದರೆ 50 + 10% EWS. ಈಗ ನಮ್ಮ ಟೋಟಲ್ ಸೀಲಿಂಗ್ ಏನಿದೆಯಲ್ಲ, ಇಟ್ ಮೇ ಗೋ ಅಪ್ ಟು 60% ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಇದು ಅನುಚ್ಛೇದ 12ಕ್ಕೆ ನಾವು ಹೇಳುವಂತಹ ವಿವರಣೆ ಅಂತ ಹೇಳ್ತಾ, ಅನುಚ್ಛೇದ 15 ಇಲ್ಲಿ ವಿವರವಾಗಿ ನಾನು ನಿಮಗೆ ಹೇಳಿದ್ದೀನಿ. ಆಮೇಲೆ ಅನುಚ್ಛೇದ 15ರಲ್ಲಿ 15(4), 15(5) ಮತ್ತು 15(6) ಹಿನ್ನೆಲೆಗಳನ್ನು ಹೇಳಿದ್ದೀನಿ. 15(4) ಮತ್ತು 15(5) ತಿದ್ದುಪಡಿ ಆಗಿದ್ದು ಸುಪ್ರೀಂ ಕೋರ್ಟಿನ ತೀರ್ಪುಗಳಿಂದ. 15(6) ಹೊಸದಾಗಿ ನಾವು ಸೇರಿಸಿ ತಿದ್ದುಪಡಿ ಅಲ್ಲ, 15(5), 15(4) ಅವು ಆ್ಯಡ್ ಮಾಡಿದಂಥವು ಅಥವಾ ಸೇರಿಸಿದಂಥವು. 15(6) ಕೂಡ ಏನಾಯಿತು ಅಂತಂದರೆ, ಮೊದಲ ಹಂತದ BJP ಸರ್ಕಾರ ತನ್ನ ಕೊನೆಯ ಸಂಸತ್ತಿನಲ್ಲಿ ಈ ಒಂದು ಸಂವಿಧಾನದ ಬದಲಾವಣೆಯನ್ನು ಮಾಡ್ತದೆ. ಅದು ಮಾಡಿದ ಮೇಲೆ ನಂತರದಲ್ಲಿ ಅದು ಕೂಡ ಪ್ರಶ್ನಿಸಲ್ಪಡುತ್ತದೆ ಜನಹಿತ ಅಭಿಯಾನ ಅಂತಕ್ಕಂಥ ಪ್ರಕರಣದಲ್ಲಿ. ಆದರೆ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಈ ರೀತಿಯಾಗಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಡುವುದು ಅಸಂವಿಧಾನಿಕವಾಗಿಲ್ಲ, ಇಟ್ ಈಸ್ ಕಾನ್ಸ್ಟಿಟ್ಯೂಷನಲ್ ಅಂತಕ್ಕಂಥದ್ದನ್ನು ಹೇಳ್ತದೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದಗಳು. ಮತ್ತು ಮತ್ತೊಂದು ವಿನಂತಿ, ಈ ಕ್ಲಾಸ್ಗಳನ್ನು ಈಗಾಗಲೇ ತಾವು ಸಾಕಷ್ಟು ಜನರಿಗೆ ತಿಳಿಸಿದಿರಿ. ಕಾನೂನು ಓದುವಂತಹ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಇದರ ಅನುಕೂಲ ಆಗಲಿ, ಆದ್ದರಿಂದ ಹೆಚ್ಚು ಹೆಚ್ಚು ಜನರಿಗೆ ನೀವು ಈ ಒಂದು ಪಾಠದ ಲಿಂಕ್ಗಳನ್ನು ಅಥವಾ ಈ ವಿಡಿಯೋದ ಲಿಂಕ್ಗಳನ್ನು ಕಳಿಸಿ ಅವರಿಗೂ ಕೂಡ ಕಾನೂನು ಕಲಿಯುವಂತಹ ಕರ್ನಾಟಕ ರಾಜ್ಯದ ಎಲ್ಲ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಇದು ಅನುಕೂಲ ಆಗಲಿ ಅಂತಕ್ಕಂತಹ ಒಂದು ಆಶಯದೊಂದಿಗೆ ಇವತ್ತಿನ ಈ ವಿಡಿಯೋ ಕ್ಲಾಸನ್ನು ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದಗಳು.